परमेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲ ಭಕ್ತರ ಆಶೀರ್ವಾದವನ್ನು ತಗೊಂಡು ಇವತ್ತು ಈ ಪ್ರವಚನ ಶುರು ಮಾಡಲಿದ್ದೇನೆ. ಸೊ ಈ ಶ್ಲೋಕ ಯಾರು ರಚಿಸಿದವರು? ರೂಪ ಗೋಸ್ವಾಮಿ. ಯಾವ ಸಂದರ್ಭದಲ್ಲಿ ಎಲ್ಲಿ ಅವರು ಇದು ಮಾಡಿದ್ರು? ಇದು ಸೊ ಚೈತನ್ಯ ಮಹಾಪ್ರಭುವನ್ನು ಭೇಟಿ ಮಾಡಿದ ಸಮಯದಲ್ಲಿ ಇದನ್ನು ರಚಿಸಿದರು. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ವದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರವ ವಿಷಯ. ಭಗವಂತ ಪ್ರತಿ ಯುಗದಲ್ಲೂ ಇಲ್ಲಿ ಅವತರಿಸೋದೇ ಅವರ ಕರುಣೆ ಅಂತ ಹೇಳ್ಬೋದು. ಯಾಕಂದರೆ ಈ ಮೆಟೀರಿಯಲ್ ವರ್ಲ್ಡ್ ಅಂದರೆ ಈ ಜಗತ್ತು ದಿಸ್ ಇಸ್ ಲೈಕ್ ಒಂದು ಸ್ಲಮ್ ಥರ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಕೆಲವು ಸತಿ ಜೋಪಡಿಗೆ ಬರ್ಬೋದು, ಬಟ್ ಪ್ರೈಮ್ ಮಿನಿಸ್ಟರ್ಗೆ ಬರಬೇಕಾಗಿರೋ ಉದ್ದೇಶ ಏನು? ಅವ್ರೇನು ಬರಬೇಕಂತ ಇಲ್ಲ, ಬಟ್ ಅವ್ರಿಗೆ ಬರೋದು ಯಾವುದಕ್ಕೆ? ಆ ಜೋಪಡಿಯಲ್ಲಿರೋ ಎಲ್ಲರನ್ನ ಉದ್ಧಾರ ಮಾಡೋಕ್ಕೆ. ಸೊ ಅದೇ ರೀತಿ ಪ್ರತಿ ಯುಗದಲ್ಲೂ ಭಗವಂತನೇ ಈ ಲೋಕಕ್ಕೆ ಬಂದು ಅವತರಿಸೋದು. ಯಾಕೆ? ತಮ್ಮ ಮಕ್ಕಳಾದ ನಾವೆಲ್ಲರನ್ನ ಅವರು ತಿರ್ಗಾ ಗೋಲೋಕ ಬೃಂದಾವನಕ್ಕೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡೋದು, ಲೀಲೆಗಳ ಮುಖಾಂತರ ಆಕರ್ಷಣೆ ಮಾಡೋಕ್ಕೆ, ಮತ್ತು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಈ ಥರ ನಮ್ಮನ್ನು ಅವರ ಹತ್ರ ತಗೊಂಡು ಹೋಗೋಕ್ಕೆ ಭಗವಂತ ಪ್ರಯತ್ನ ಪಡ್ತಾರೆ. ಸೊ ಇದು ಅವರ ಕರುಣೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚೈತನ್ಯ ಮಹಾಪ್ರಭುವಿನ ಅವತಾರ ಕರುಣೆಯ ಸೀಮೆ, ಅಂದರೆ ಹೈಯೆಸ್ಟ್ ಅಂತ. ಯಾಕೆ? ಈಗ ಮಹಾಪ್ರಭು ಇಲ್ಲಿ ಭಕ್ತರ ರೂಪದಲ್ಲಿ ಬಂದು ಎಲ್ಲರಿಗೂ ಭಕ್ತಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಕೃಷ್ಣ ಪ್ರೇಮವನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ. ಅಂದರೆ ಕೃಷ್ಣ ತುಂಬ ಕಂಡೀಷನ್ಸ್ ಹಾಕ್ತಾರೆ. ಫಸ್ಟು ನನಗೆ ಪೂರ್ತಿ ಶರಣ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಆಗ ನಾನು ನಿನ್ನ ಪಾಪಗಳನ್ನೆಲ್ಲ ತಗೊಳ್ತೀನಿ, ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಥಾ ಮಾಂ ಪ್ರಪದ್ಯಂತೆ, ಅಂದರೆ ನೀವು ನನ್ನನ್ನು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತೀರೋ ಆ ರೀತಿ ನಾನು ನಿಮಗೆ ಕೃಪೆಯನ್ನು ಕೊಡ್ತೀನಿ ಅಂತ. ತುಂಬ ಭಗವದ್ಗೀತೆಯಲ್ಲಿ ನೀವು ನೋಡ್ತೀರಾ, ಕೃಷ್ಣನು ಕಾರುಣಿಕನೇ. ನಾವು ಡೈಲಿ ಹೇಳ್ತೀವಿ, ಹೇ ಕೃಷ್ಣ ಕರುಣಾಸಿಂಧು. ಅವ್ರಿಗೂ ಕರುಣೆ ಜಾಸ್ತಿನೇ ಇದೆ, ಬಟ್ ಆದರೂ ಸ್ವಲ್ಪ ಕಂಡೀಷನ್ಸ್ ಹಾಕ್ತಾರೆ ಕೃಷ್ಣ. ಅಂದರೆ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನಮಾಂ ಉಪಯಾಂತಿತೆ. ಅಂದರೆ ಏನರ್ಥ? ಕೃಷ್ಣ ಹೇಳ್ತಾರೆ, ನೀವು ತೇಷಾಂ ಸತತ ಯುಕ್ತಾನಾಂ, ಯಾವಾಗಲೂ ನನ್ನ ಬಗ್ಗೆ ಧ್ಯಾನ ಮಾಡ್ತಾನೆ ಇರಬೇಕು. ಭಜತಾಂ ಪ್ರೀತಿ ಪೂರ್ವಕಂ, ಭಜನೆ ಮಾಡುವಾಗ ಪ್ರೀತಿಯಿಂದ ಭಜನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಆಗ ದದಾಮಿ ಬುದ್ಧಿ ಯೋಗಂ ತಂ, ಆಗ ನಾನು ನಿಮಗೆ ಬುದ್ಧಿ ಕೊಡ್ತೀನಿ. ಏನಮ್ಮ ಉಪಯಾಂತಿತೆ, ನನ್ನ ಹತ್ತಿರ ಬರೋಕ್ಕೆ ಆ ಬುದ್ಧಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ. ಸೊ ಕೃಷ್ಣ ಹೇಳ್ತಾರೆ, ನಿಮಗೆ ಕರುಣೆ ಕೊಡ್ತೀನಿ, ಬಟ್ ಅದಕ್ಕೆ ನೀನು ಕಷ್ಟಪಡಬೇಕು. ಅಂದರೆ ಚೈತನ್ಯ ಮಹಾಪ್ರಭು ನೆನ್ನೆ ಇವರೆಲ್ಲ ಡ್ರಾಮಾ ಮಾಡಿದರು. ಏನು ಹೇಳಿದರು ಮಹಾಪ್ರಭು? ಸುನೋ ಸುನೋ ನಿತ್ಯಾನಂದ, ಸುನೋ ಹರಿದಾಸ್, ಆಮೇಲೆ ಸರ್ವತ್ರ ಅಮರ ಆಜ್ಞಾ ಕರೋಯೇ ಪ್ರಚಾರ. ಆಮೇಲೆ ಪಾತ್ರ ಅಪಾತ್ರ ನಾ ದೇಖಿಯ, ಅಂದರೆ
ಅವ್ರಿಗೆ ಕ್ವಾಲಿಫಿಕೇಶನ್ ಇದೆಯಾ ಇಲ್ವಾ ಏನು ನೋಡೋದು ಬೇಡ. ಒಂದೇ ಒಂದು ಕೇಳ್ತಾರೆ. ನಿತ್ಯಾನಂದ ಪ್ರಭು ಏನು ಕೇಳ್ತಾರೆ, ನೀವು ಏನೇ ಪಾಪಿಗಳಾಗಿರ್ಬೋದು, ಏನೇ ಇರ್ಬೋದು, ಆದರೆ ಒಂದೇ ಒಂದು ಮಾತ್ರ ಅವ್ರು ಕೇಳೋದು, ನಾವು ಹೇಳೋದ್ರ ಬಗ್ಗೆ ಶ್ರದ್ಧೆ ಇಟ್ಕೊಂಡು ಜಪ ಮಾಡಿ ಅಂತ ಅಷ್ಟೇ. ಒಂದೇ ಒಂದು ಕ್ವಾಲಿಫಿಕೇಶನ್ ಏನು ಬೇಕಾಗಿದೆ, ಶ್ರದ್ಧೆ. ಶ್ರದ್ಧಾವಾನ್ ಜಾನ ಹೇ, ಶ್ರದ್ಧಾವಾನ್ ಜಾನ ಹೇ ಅಲ್ವಾ. ನಿತ್ಯಾನಂದ ಪ್ರಭು ಅಲ್ಲಿ ಬೇಡ್ತಾ ಇರೋದು ಅವ್ರ ಶ್ರದ್ಧೆಯಿಂದ ಇದನ್ನ ತಗೊಳ್ಳಿ ಜನರೇ ಅಂತ. ಸೊ ಅದಕ್ಕೆ ಇಲ್ಲಿ ಅದೇ ಹೇಳಿರೋದು. ಇದು ನೀವು ಶ್ರೀಕೃಷ್ಣ ಚೈತನ್ಯವಾಗಿ ಕಾಣಿಸಿಕೊಂಡಿದ್ರು ನೀವು ಶ್ರೀಕೃಷ್ಣನೇ ಆಗಿದ್ದೀರ. ಭಗವಂತನೇ ಈಗ ಕೆಲವು ಸತಿ ಟೀಚರ್ ಬಂದು ಸ್ಟೂಡೆಂಟ್ಗೆ ಅವರೇ ಒಂದ್ಸರಿ ಡ್ರಾ ಮಾಡಿ ಫಸ್ಟ್ ಇದನ್ನ ಮಾಡಿ ಅಂತ ಹೇಳಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋ ಥರ ಭಗವಂತನೇ ಭಕ್ತರ ರೂಪ ತಗೊಂಡು ಭಕ್ತಿ ಅಂದರೆ ಹಿಂಗೆ ಮಾಡಬೇಕು ಅಂತ ನಮಗೆ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಕೊಡ್ತಾ ಇದ್ದಾರೆ. ಕೃಷ್ಣ ಪ್ರೇಮವನ್ನು ಹೇಗೆ ಪಡಿಬೇಕು ಅಂತ ನಮಗೆ ಉದಾಹರಣೆ, ಅವರೇ ಸ್ವಂತ ಉದಾಹರಣೆಯಿಂದ ತೋರಿಸ್ತಾ ಇದ್ದಾರೆ. ಶ್ರೀಮತಿ ರಾಧಾರಾಣಿಯ ಸುವರ್ಣ ದೇಹಕಾಂತಿಯನ್ನು ಹೊಂದಿದ್ದೀರಿ. ಆಮೇಲೆ ಪರಿಶುದ್ಧ ಕೃಷ್ಣ ಭಕ್ತಿಯನ್ನು ಎಲ್ಲರಿಗೂ ತುಂಬ ಸುಲಭವಾಗಿ ಎಲ್ಲರಿಗೂ ಇದಾಗ್ತಾ ಇದೆ. ಸೊ ಅದರಿಂದ ರೂಪ ಗೋಸ್ವಾಮಿ ಈ ಥರ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗೆ. ಸೊ ಈಗ ನಾವು ಅವತ್ತು ದಕ್ಷಿಣ ಭಾರತ ಯಾತ್ರೆಯ ಬಗ್ಗೆ ಸ್ವಲ್ಪ ಇದು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಸೊ ಫಸ್ಟ್ ಇದು ಜಗನ್ನಾಥ ಪುರಿ ಬಿಟ್ಟ ತಕ್ಷಣ ಮೇಯ್ನ್ ಲೀಲೆ ಏನು ಬರುತ್ತೆ, ನಾವು ಅದ್ರ ಬಗ್ಗೆ ಇದು ಸ್ವಲ್ಪ ಚರ್ಚೆ ಮಾಡಿದ್ವಿ ಲಾಸ್ಟ್ ಟೈಮ್. ಜಗನ್ನಾಥ ಪುರಿ ಬಿಟ್ಟು ಫಸ್ಟ್ ಎಲ್ಲಿಗೆ ಹೋಗ್ತಾರೆ, ಆಲಾಲ್ನಾಥ್ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಕೀರ್ತನೆ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಭಕ್ತರಿಗೆ ಫೇರ್ವೆಲ್, ಭಕ್ತರೆಲ್ಲ ಅವ್ರಿಗೆ ಫೇರ್ವೆಲ್ ಕೊಟ್ಟು ಭಗವಂತ ದಕ್ಷಿಣ ಭಾರತ ಯಾತ್ರೆಗೆ ಹೋಗ್ತಾರೆ. ಮೊದಲು ಒಂದು ಕೂರ್ಮ ಕ್ಷೇತ್ರ ಬಗ್ಗೆ ಮಾತಾಡಿದ್ವಿ. ಕೂರ್ಮ ಕ್ಷೇತ್ರದಲ್ಲಿ 2 ವಿಷಯ ನಡೆಯುತ್ತೆ. ಯಾರಿಗೆ ಜ್ಞಾಪಕ ಇದೆ ಏನೆಲ್ಲ ಲೀಲೆಗಳು ನಡೆಯುತ್ತೆ ಕೂರ್ಮ ಕ್ಷೇತ್ರದಲ್ಲಿ? ಮೊದಲನೇದು ಒಬ್ಬರು ಬ್ರಾಹ್ಮಣ, ಕೂರ್ಮ ಬ್ರಾಹ್ಮಣ ಅಂತ, ಅವ್ರ ಮನೆಯಲ್ಲಿ ಮಹಾಪ್ರಭುನ ಆಮಂತ್ರಿಸುತ್ತಾರೆ. ಆಮೇಲೆ ಅವ್ರಿಗೆ ಪಾದ ಪೂಜೆ ಮಾಡಿ, ಸೇವೆ ಮಾಡಿ, ಆಮೇಲೆ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಅವ್ರಿಗೆ ಏನು ಕೇಳ್ಕೊಳ್ತಾರೆ, ಮಹಾಪ್ರಭು ಈ ಸಂಸಾರದ ತಾಪತ್ರಯ ನನಗೆ ತುಂಬ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿನ್ನ ಜೊತೆನೇ ಬಂದ್ಬಿಡ್ತೀನಿ ಅಂತ. ಆಗ ಮಹಾಪ್ರಭು ಏನು ಹೇಳ್ತಾರೆ, ಇಲ್ಲೇ ಇರಿ, ಎಲ್ಲರೂ ನೀವು ಕೃಷ್ಣ ಭಕ್ತಿ ಮನೆಯಲ್ಲೇ ಪಾಲನೆ ಮಾಡ್ಬೋದು, ಆಮೇಲೆ ನೀವು ಬೇರೆಯವ್ರಿಗೂ ಪ್ರಚಾರ ಮಾಡಿ ನನ್ನ ಆಜ್ಞೆಯಿಂದ. ಅಲ್ಲೇ ಮಹಾಪ್ರಭು ಹೇಳ್ತಾರೆ, ನನ್ನ ಆಜ್ಞೆಯ ಪ್ರಕಾರ ನೀವು ಕೃಷ್ಣ ಭಕ್ತಿನ ಚೆನ್ನಾಗಿ ಆಚಾರ ಮಾಡಿ, ಪ್ರಚಾರ ಮಾಡಿ, ನೀವು ನಿಮ್ಮ ಶಕ್ತಿಯ ಯಥಾಶಕ್ತಿ ಒಂದು ಗುರು ಥರ, ಅಂದರೆ ದೊಡ್ಡ ಗುರು ಅಲ್ಲ, ನಾವೆಲ್ಲರೂ ಚಿಕ್ಕ ಚಿಕ್ಕ ಗುರುಗಳು. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಂದರೆ ಅವರು ಒಂದು ಗುರುನೇ. ನಾವು ಅಣ್ಣ ಅಕ್ಕ ಏನಾದಿದ್ರು ನಮ್ಮ ತಮ್ಮ ತಂಗಿಯರಿಗೆ ನಾವು ಗುರುಗಳೇ. ಸೊ ನಮ್ಮ ಆಚಾರದಿಂದ ಅವ್ರಿಗೆ ಇನ್ಸ್ಪೈರ್ ಮಾಡ್ಬೋದು. ಮತ್ತು ಆದಷ್ಟು ನಮ್ಗೆ ಗೊತ್ತಿರೋ ತಿಳುವಳಿಕೆ ಪ್ರಕಾರ ಸ್ವಲ್ಪ ಪ್ರಚಾರನ ಮಾಡಿ ಅವ್ರಿಗೆ ಇದು ಮಾಡ್ಬೋದು. ಸೊ ಆ ಥರ ಹೇಳ್ತಾರೆ. ಅಲ್ಲೇ ಕೂರ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬರನ್ನ ಭೇಟಿ ಆಗ್ತಾರೆ. ಯಾರನ್ನು ಭೇಟಿ ಆಗ್ತಾರೆ? ವಾಸುದೇವ್ ದತ್ತ. ಅವ್ರಿಗೆ ಕುಷ್ಠರೋಗ ಇರುತ್ತೆ. ಮಹಾಪ್ರಭು ಹೊರಟಿರ್ತಾರೆ. ಆದರೆ ಅವರು ಬಂದಿದ್ದು ಗೊತ್ತಾದ್ಮೇಲೆ ಮಹಾಪ್ರಭು ತಿರ್ಗಾ ಅಲ್ಲಿಗೆ ಬಂದು ಏನು ಮಾಡ್ತಾರೆ, ಮಹಾಪ್ರಭು ಇಮ್ಮಿಡಿಯೇಟ್ ಮಾಡ್ತಾರೆ. ಆಗ ವಾಸುದೇವ್ ದತ್ತನು ಹೇಳ್ತಾರೆ, ಇದು ಸಾಕ್ಷಾತ್ ನೀವು ಭಗವಂತನೇ ಇರಬೇಕು. ಯಾಕಂದರೆ ಇದು ಆಮೇಲೆ ಬರುತ್ತೆ ಚೈತನ್ಯ ಮಹಾಪ್ರಭು. ಒಂದು ಸತಿ ಸನಾತನ್ ಗೋಸ್ವಾಮಿ ಅವ್ರಿಗೂ ಏನೋ ಒಂದು ಪಸ್ಸೆಲ್ಲ ಆಗಿರುತ್ತೆ ಬಾಡಿಯಲ್ಲಿ, ಶರೀರದಲ್ಲಿ. ಪಸ್ಗೆ ಕನ್ನಡದಲ್ಲಿ ಓಕೆ. ಸೊ ಅವ್ರ ಬಾಡಿ ಫುಲ್, ಅವ್ರದ್ದು ಶರೀರದಲ್ಲಿ ಪಸ್ಸೆಲ್ಲ ಆಗಿರುತ್ತೆ. ಅವ್ರು ಅಂದ್ಕೊಳ್ತಾರೆ
ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ಈ ಶರೀರ ಇಷ್ಟು ಮೋಸ, ಭಗವಂತನಿಗೆ ಸೇವೆನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಡೈಲಿ ಜಗನ್ನಾಥಪುರಿಯಲ್ಲಿದ್ದಾಗ ಅವರು ಮಂದಿರ ಹತ್ರ ಹೋಗೋದಿಲ್ಲ. ಯಾಕಂದರೆ ಅವ್ರು ಅಂದ್ಕೊಳ್ತಾರೆ ನನ್ನ ಶರೀರ ಅಷ್ಟು ದೂಷಿತವಾದದ್ದು. ವಿಷ್ಣು ಸಹಸ್ರನಾಮದಲ್ಲೂ ಒಂದು ಶಬ್ದ ಬರುತ್ತೆ ಭಗವಂತನ ಬಗ್ಗೆ, ಶುಭಾಂಗ ಅಲ್ವಾ, ಶುಭಾಂಗ ಶಾಂತಿದ ಸ್ಪೃಷ್ಟ ಕುಮದ ಕೂಲೇಶಯ ಅಂತ. ಕೃಷ್ಣನ ಅಂಗ ಏನು? ಶುಭಾಂಗ. ನಮ್ದು ಅಂಗ ಏನು? ದೂಷಿತ ಅಂಗ. ನಾವು ಒಂದು ದಿನ ಸ್ನಾನ ಮಾಡದೇ ಇದ್ರೆ, ಎಷ್ಟೇ ಸುಂದರವಾಗಿದ್ರು ನಾವು ಸ್ನಾನ ಮಾಡದೇ ಇದ್ರೆ ನಮ್ಮ ಶರೀರ ದೂಷಿತಾನೇ ಆಗುತ್ತೆ. ಆದರೆ ಭಗವಂತ ವರಾಹ ರೂಪದಲ್ಲಿ ಅವತರಿಸಿದ್ದಾಗ, ವರಾಹ ಅಂದರೆ ಏನು? ಒಂದು ಪಿಕ್, ವೈಲ್ಡ್ ಪಿಕ್, ಆ ರೂಪದಲ್ಲಿ ಅವತರಿಸಿದ್ರು. ಆ ರೂಪದಲ್ಲಿ ಅವತರಿಸಿದ್ದಾಗ ಅವರ ಶರೀರವನ್ನು ಸ್ವಲ್ಪ ಶೇಕ್ ಮಾಡ್ತಾರೆ. ಆಗ ಶರೀರದಲ್ಲಿ ಇಲ್ಲೇನೋ ಒಂದು ಪಿಕ್ ಬರ್ತಾ ಇದೆ ಅಂದ್ಕೊಳ್ಳಿ, ಅದು ಶರೀರನ ಹಿಂಗೆ ಶೇಕ್ ಮಾಡಿದರೆ ಅಲ್ಲಿರೋ ಬಾಡಿಯಲ್ಲಿರೋ ನೀರೆಲ್ಲ ನಮ್ಮ ಮೇಲೆ ಬೀಳುತ್ತೆ. ನಾವು ಶಿಶು ಅಂತ ಮುಚ್ಚಿ ಅಂತ ಹೇಳ್ತೀವಿ. ಆದರೆ ಭಗವಂತ ಹಾಗೆ ಮಾಡಿದಾಗ ಏನಾಯಿತು? ಅವರ ಶರೀರದಿಂದ ದಿವ್ಯ ಸುಗಂಧದ ನೀರು ಎಲ್ಲರ ಮೇಲೆ ಬಂತು. ಇದು ಭಗವಂತ ಶುಭಾಂಗ. ಅವರು ಸ್ನಾನ ಮಾಡದೇ ಇದ್ರು ಮಾಡಿದ್ರು, ಅವ್ರದ್ದು ನಾವು ಫಸ್ಟ್ ಬ್ರಹ್ಮ ಸಂಹಿತದಲ್ಲಿ ಹೇಳ್ತೀವಲ್ಲ, ಈಶ್ವರ ಪರಮಕೃಷ್ಣ ಏನ್ ವಿಗ್ರಹ? ಸಚ್ಚಿದಾನಂದ. ಅಂದರೆ ಅವ್ರದ್ದು ಶುಭಾಂಗ. ಸೊ ಸನಾತನ್ ಗೋಸ್ವಾಮಿ ಈ ಥರ ಅಂದ್ಕೊಳ್ತಾ ಇದ್ರು, ನನ್ನ ಶರೀರ ಫುಲ್ ಪಸ್ ಇದೆ, ಏನೂ ಉಪಯೋಗ ಆಗಲ್ಲ ಅಂತ. ಆಗ ಮಹಾಪ್ರಭುನು ಅವನ್ನ ತಪ್ಕೊಳ್ತಾರೆ. ಆಗ ಸನಾತನ್ ಗೋಸ್ವಾಮಿ ಹೇಳ್ತಾರೆ, ಏನು ಮಾಡಿದ್ದೀರಾ ಇಷ್ಟು ದೂಷಿತವಾಗಿ? ಆಗ ಪಸ್ಸೆಲ್ಲ ಮಹಾಪ್ರಭುದು ಶರೀರ ಮೇಲೆ ಬರುತ್ತೆ. ಆಗ ಮಹಾಪ್ರಭು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಅವ್ರು ಹೇಳ್ತಾರೆ, ಏ ಸನಾತನ್, ನೀನು ನನ್ನ ಪರಮ ಭಕ್ತ, ನಿಂದು ಪಸ್ ನನ್ನ ಶರೀರ ಮೇಲೆ ಬಂದಿದೆ ಅಲ್ವಾ, ಅದು ನನಗೆ ಸ್ವಲ್ಪನೂ ಬೇಜಾರೇನೂ ಆಗಿಲ್ಲ ಅದರಿಂದ. ಹೆಂಗೆ? ಒಂದು ಉದಾಹರಣೆ ಕೊಡ್ತಾರೆ, ಅಮ್ಮಂದಿರಿಗೆ ಗೊತ್ತಿರುತ್ತೆ. ಮಗು ಚಿಕ್ಕದಾಗಿದ್ದಾಗ ಅದಕ್ಕೆ ಪಾಟಿ ಮಾಡಿದರೆ ಏನೂ ಕ್ಲೀನ್ ಮಾಡೋಕ್ಕೆ ಗೊತ್ತಾಗಲ್ಲ. ಕೆಲವು ಸತಿ ಅಮ್ಮನ ಮೇಲೇ ಮಾಡಿಬಿಡುತ್ತೆ ಮಗು, ಆದರೆ ಅಮ್ಮ ಬಂದು ಅದನ್ನು ಇದು ಮಾಡಲ್ಲ. ಸೊ ಆ ರೀತಿ ಮಹಾಪ್ರಭು ಹೇಳ್ತಾರೆ, ನೀವೆಲ್ಲ ನನ್ನ ಸ್ವಂತ ಇದು ಮಕ್ಕಳು. ಸೊ ನಿಮ್ಮ ಶರೀರದಲ್ಲಿ ಕುಷ್ಠರೋಗ ಇರ್ಬೋದು, ಅದಿರ್ಬೋದು, ಅವ್ರನ್ನ ತಪ್ಕೊಂಡ್ರೆ ನನಗೇನೋ ಅಸಹ್ಯ ಅನ್ಸಲ್ಲ. ಯಾಕಂದರೆ ನಾನು ನಿಮ್ಮ ಅಮ್ಮನ ಥರ. ನಾವು ಒಂದು ಶ್ಲೋಕನೂ ಹೇಳ್ತೀವಲ್ವ, ಅದು ತಮೇವ ಮಾತಾ ತಮೇವ ಪಿತ ತಮೇವ ಬಂಧು, ಎಲ್ಲ ಕೃಷ್ಣನೇ ಮಾತಾ, ಕೃಷ್ಣನೇ ಪಿತ ಮಾತಾ. ಸೊ ವಾಸುದೇವನ್ನ ಇದು ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಸಾಕ್ಷಾತ್ ನೀವೇ ಭಗವಂತ. ಆ್ಯಂಡ್ ಇನ್ನೊಂದು ಏನಾಯಿತು, ಅವ್ರು ಆ ಥರ ತಪ್ಕೊಂಡ ತಕ್ಷಣ ಕುಷ್ಠರೋಗ ಆಯಿತು, ಅವರ ಶರೀರ ದಿವ್ಯ ಕಾಂತಿಯನ್ನು ಹೊಂದಲು ಶುರುವಾಯಿತು. ಆಮೇಲೆ ಏನು ವಾಸುದೇವ್ ತುಂಬ ಖುಷಿಯಾಗಿದ್ರ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ರ, ದ್ವಂದ್ವದಲ್ಲಿದ್ರ? ಅವ್ರಿಗೇನು ಕನ್ಫ್ಯೂಷನ್ ಇತ್ತು ಅಂದರೆ, ಈಗ ನಾನು ತುಂಬ ಜಂಬ ನನಗೆ ಬರ್ಬೋದು, ಯಾಕಂದರೆ ನನ್ನ ಶರೀರ ಇಷ್ಟು ಸುಂದರವಾಗಿಬಿಟ್ಟಿದೆ, ಎಲ್ಲರಿಗೂ ಗೊತ್ತಾಗುತ್ತೆ, ಮಹಾಪ್ರಭು ನಿನ್ನ ಮೇಲೆ ಕೃಪೆಯನ್ನು ಇಟ್ಟಿದ್ದಾರೆ, ಅಂದರೆ ನೀನು ಪರಮ ಭಕ್ತ ಅಂತ ನನಗೆ ತುಂಬ ರೆಸ್ಪೆಕ್ಟ್ ಎಲ್ಲ ಸಿಗಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ನನ್ನನ್ನು ಬಚಾವ್ ಮಾಡಿ ಮಹಾಪ್ರಭು ಅಂತ ಹೇಳಿದರು. ಆಗ ಮಹಾಪ್ರಭು ಏನು ಹೇಳಿದರು? 2 ವಿಷಯ ಹೇಳಿದರು. ಯಾರು ಜ್ಞಾಪಕ ಇದೆ? ಹೆಂಗೆ ನಾವು ಜಂಬದಿಂದ ಬಚಾವಾಗ್ಬೋದು? ಯಾವಾಗಲೂ ಕೃಷ್ಣ ನಾಮವನ್ನು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸೊ 2
ಇದನ್ನ ಹೇಳಿದ್ರು. ಒಂದು, ಕೃಷ್ಣ ನಾಮ ಜಪವನ್ನ ಯಾವಾಗಲೂ ನಿರಂತರವಾಗಿ ನಮ್ಮ ನಾಲಿಗೆಯಲ್ಲಿರಬೇಕು. ಮತ್ತೆ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡುವಾಗ ಏನಾಗುತ್ತೆ, ಪ್ರಚಾರ ಮಾಡೋದು ಬೇರೆಯವ್ರಿಗೂ ತಲುಪತ್ತೆ, ಆದ್ರೆ ಒಬ್ರಿಗೂ ತಲುಪತ್ತೆ. ಯಾರಿಗೆ? ಪ್ರಚಾರ ಮಾಡೋರಿಗೆ. ನಾವು ಕೃಷ್ಣ ಪರಮ ಪುರುಷ ಅಂತ ತಿರ್ಗಾ ಬೇರೆಯವ್ರಿಗೆ ಹೇಳಿದ್ರೆ ನಮಗೂ ಒಂದ್ಸರಿ ಹೊಳೆಯುತ್ತೆ, ಅವನೇ ಪರಮ ಪುರುಷ, ಫಸ್ಟ್ ನಾನು ಅವನಿಗೆ ಶರಣನಾಗಬೇಕು ಅಂತ. ಸೊ ಎರಡನ್ನ ಮಾಡಿ ಅಂತ ಹೇಳಿ. ಅದಾದ್ಮೇಲೆ ಮೇಯ್ನ್ ಲೀಲೆ ನಾವು ನೋಡಿದ್ದು ರಾಮಾನಂದ ರಾಯ್ ಭೇಟಿಯಾಗಿ. ರಾಮಾನಂದ ರಾಯ್ ಭೇಟಿಯಾಗಿ ಡೈಲಿ ಮಹಾಪ್ರಭು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ರಾಮಾನಂದ ರಾಯ್ ಉತ್ತರ ಕೊಡ್ತಾ ಇದ್ರು. ಈಗ ಈ 9ನೇ ಚಾಪ್ಟರ್ ಅಲ್ಲಿ ರಾಮಾನಂದ ರಾಯನ ವಿದ್ಯಾನಗರಲ್ಲಿ ಭೇಟಿ ಆದ ತಕ್ಷಣ ಮಹಾಪ್ರಭು ಎಲ್ಲೆಲ್ಲ ಹೋದ್ರು ಅಂತ ತುಂಬಾ ಸಂಕ್ಷಿಪ್ತವಾಗಿ ಅವತ್ತು ಹೇಳಿದೆ. ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಇದು ಮಾಡಬಹುದು. ಈ 9ನೇ ಚಾಪ್ಟರ್ ಅಧ್ಯಾಯ ಶುರುವಾಗೋದು ಒಂದು ತುಂಬಾ ಸುಂದರವಾದ ಶ್ಲೋಕದಿಂದ. ನಾನಾಮತ ಗ್ರಸ್ತಾನ್ ದಾಕ್ಷಿಣ್ಯಾತ ಜನ ಕೃಪಾರಿಣಾ ವಿಮುಚ್ಛೇತಾನ್ ಗೌರಶ್ಚಕ್ರೇ ಸ ವೈಷ್ಣವಾನ್. ಅರ್ಥ ಏನು ಇದದ್ದು? ಚೈತನ್ಯ ಮಹಾಪ್ರಭು ಈ ದಕ್ಷಿಣ ಭಾರತದಲ್ಲಿರೋ ಭಕ್ತರಲ್ಲ, ದಕ್ಷಿಣ ಭಾರತದಲ್ಲಿರೋ ಜನ ಅಲ್ಲ, ತುಂಬಾ ಸ್ಟ್ರಾಂಗ್ ಆನೆಗಳ ತರ ಇದ್ರು. ಯಾಕಂದ್ರೆ ಒಳ್ಳೆ ಸಂಸ್ಕಾರ ಇದೆ. ಈಗ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಒಳ್ಳೆತನ ತುಂಬಾ ಜಾಸ್ತಿ ಇದೆ, ಸಂಸ್ಕಾರ ಇದೆ, ಒಂದು ಇದು ದೇವಾಲಯಕ್ಕೆ ಹೋಗೋ ರೂಢಿ ಇದೆ, ಅದೆಲ್ಲ ಇದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಆಯ್ತು. ಬೌದ್ಧ ಧರ್ಮ, ಜೈನ ಧರ್ಮ, ಮಾಯಾವಾದ ಅಂದ್ರೆ ಏನು? ನಾನು ಭಗವಂತ ಇಬ್ರು ಒಂದೇ ಅಂತ ಹೇಳು, ಈ ತರ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಗಳೆಲ್ಲ ಇತ್ತು. ಸೊ ಎಷ್ಟೇ ನಾವು ತುಂಬಾ ಶಕ್ತಿಶಾಲಿ ಆಗಿದ್ರು, ಏನಾಯ್ತು, ಗಜೇಂದ್ರ ಹೆಂಗೆ ಶಕ್ತಿಯಾದ ಆನೆ ಆಗಿದ್ರು, ಮೊಸಳೆ ಬಂದು ಹಿಡ್ಕೊಂಡು, ಆಗ ಭಗವಂತನೇ ಬಂದು ಸುದರ್ಶನ್ ಚಕ್ರದಿಂದ ಅವ್ರನ್ನ ಬಿಡುಗಡೆ ಮಾಡಿದ್ರು. ಅದೇ ರೀತಿ ಚೈತನ್ಯ ಮಹಾಪ್ರಭು ಅವರ ಅವತಾರದ ಮುಖಾಂತರ, ಈ ದಕ್ಷಿಣ ಭಾರತ ಯಾತ್ರೆಯ ಮುಖಾಂತರ ಎಲ್ಲ ತುಂಬಾ ಬಲಶಾಲಿಗಳಾದ ದಕ್ಷಿಣ ಭಾರತೀಯರನ್ನ ಈ ಮೊಸಳೆ ತರ ಇರೋ ತಪ್ಪಾದ ಫಿಲಾಸಫಿಗಳಿಂದ ಬಚಾವ್ ಮಾಡಿದ್ರು ಅಂತ ಈ ಶ್ಲೋಕ ಹೇಳುತ್ತೆ. ಸೊ ವಿದ್ಯಾನಗರ ಆದ ತಕ್ಷಣ ಮಹಾಪ್ರಭು ಫಸ್ಟ್ ಒಂದು ಗೌತಮಿ ಗಂಗಾ ಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರು. ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಪ್ರಭುಪಾದರು. ಈ ಗೌತಮಿ ಗಂಗಾ ಅದು ಬಂದು ಗೋದಾವರಿ ನದಿಯ ಒಂದು ಬ್ರಾಂಚ್, ರಾಜಮುಂಡ್ರಿ ಹತ್ರ ಬರುತ್ತೆ. ಗೌತಮ ಋಷಿ ಅಲ್ಲಿ ಸ್ನಾನ ಮಾಡಿದ್ರು ಅಂತ ಹೇಳಿದ್ದಾರೆ. ಗೌತಮಿ ಗಂಗಾ ಆದ ತಕ್ಷಣ ಅವರು ಮಲ್ಲಿಕಾರ್ಜುನ ತೀರ್ಥ, ಇದು ನಾನು ಅವತ್ತು ಹೇಳಿದೆ, ಮಲ್ಲಿಕಾರ್ಜುನ ತೀರ್ಥಕ್ಕೆ ಹೋದರು. ಮಲ್ಲಿಕಾರ್ಜುನ ತೀರ್ಥ ಅಂದ್ರೆ ಶ್ರೀಶೈಲ. ಅಲ್ಲಿ ಅವರು ಶಿವ ಮತ್ತೆ ಪಾರ್ವತಿಯ ದರ್ಶನನ ಪಡ್ಕೊಂಡ್ರು. ಶಿವ ಮತ್ತೆ ಪಾರ್ವತಿ ಬ್ರಾಹ್ಮಣತಿ ರೂಪದಲ್ಲಿ ಬಂದರು. ಮಹಾಪ್ರಭುನ ಮನೆಗೆ ಕರೆದು ಅವ್ರಿಗೆ ಭೋಜನ ಎಲ್ಲ ನೀಡಿ 3 ದಿನ ಕೃಷ್ಣ ಪ್ರಜ್ಞೆ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅದಾದ ತಕ್ಷಣ ಮಹಾಪ್ರಭು ಅಹೋಬಿಲ ನರಸಿಂಹ ಕ್ಷೇತ್ರಕ್ಕೆ ಹೋಗ್ತಾರೆ. ತಕ್ಷಣ ಅಹೋಬಿಲ ನರಸಿಂಹ ಕ್ಷೇತ್ರದ ನಂತರ ಮಹಾಪ್ರಭು ಸಿದ್ಧಮಠ ಅಂತ ಒಂದು ಜಾಗಕ್ಕೆ ಹೋಗ್ತಾರೆ. ಸಿದ್ಧಮಠದಲ್ಲಿ ಒಂದು ಲೀಲೆ ನಡೆಯುತ್ತೆ. ಮಹಾಪ್ರಭು ಒಬ್ರು ರಾಮ ಭಕ್ತರ ಮನೆಯಲ್ಲಿರ್ತಾರೆ. ಅವ್ರು ರಾಮ ಅಂತ ಹೇಳ್ತಾ ಇರ್ತಾರೆ. ಆ
ಆದರೆ ಮಹಾಪ್ರಭು ದರ್ಶನ ಆದ್ಮೇಲೆ ಅವ್ರು ನೆಕ್ಸ್ಟ್ ಒಂದು ವಿಲೇಜ್ಗೆ ಹೋಗ್ತಾರೆ. ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ. ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸಿದ್ಧಭಟ್ಟದಲ್ಲಿ ರಾಮಚಂದ್ರ ಮತ್ತೆ ಸೀತೆಯ ಮೂರ್ತಿ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಮಹಾಪ್ರಭು ಇದು ಪ್ರೇಯರ್ಸ್ ಆಫರ್ ಮಾಡಿ ನಮಸ್ಕಾರ ಮಾಡಿ ಆ ಬ್ರಾಹ್ಮಣ ಮನೆಯಲ್ಲಿ ಹರೇ ಕೃಷ್ಣ ವಿತೌಟ್ ಮೈಕ್ ಓನ್ಲಿ. ಸೊ ರಾಮರ ಭಕ್ತರಿದ್ರಲ್ವ, ಅವರು ಏನು ಮಾತೇ ಆಡಲಿಲ್ಲ, ಬರೀ ರಾಮರ ನಾಮ ಜಪಾನೇ ಮಾಡ್ತಾ ಇದ್ರು. ಮಹಾಪ್ರಭು ತುಂಬ ಖುಷಿ ಪಟ್ಟರು, ಇಷ್ಟು ಭಕ್ತಿ ಇದೆ ಅಂತ. ಅವ್ರ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ರು. ಈ ಥರ ಒಂದ್ಸರಿ ಹೋಗುವಾಗ ಮಹಾಪ್ರಭು ಹೇಳಿದರು, ನಾನು ಪ್ರಸಾದ ಸ್ವೀಕಾರ ಮಾಡೋದು ಬರೀ ಲಖ್ಪತಿ ಮನೆಯಲ್ಲಿ ಮಾತ್ರ ಅಂತ, ಅಂದರೆ ₹1,00,000 ಇರೋರ ಮನೆಯಲ್ಲಿ ಮಾತ್ರ ನಾನು ಪ್ರಸಾದ ಸ್ವೀಕಾರ ಮಾಡ್ತೀನಿ ಅಂತ. ಆಗ ಭಕ್ತರಿಗೆಲ್ಲ ಬೇಜಾರಾಯಿತು, ಯಾಕಂದರೆ ಭಕ್ತರೆಲ್ಲ ಅಷ್ಟು ಶ್ರೀಮಂತರಾಗಿರಲಿಲ್ಲ. ಮಹಾಪ್ರಭುರ ಭಕ್ತರೆಲ್ಲ ಕೆಲವರಿದ್ದರು, ಕೆಲವರು ಸಾಮಾನ್ಯರಾಗಿದ್ದರು. ಅವ್ರು ಹೇಳಿದರು, ಅಂದರೆ ನಮಗೆ ಅವಕಾಶನೇ ಸಿಗಲ್ವಾ ನಿಮ್ಮನ್ನು ಮನೆಗೆ ಕರೆದು ನಿಮಗೆ ಉಪಚಾರ ಮಾಡೋಕ್ಕೆ ಅಂತ. ಆಗ ಮಹಾಪ್ರಭು ಹೇಳಿದ್ದು, ನಾನು ₹1,00,000 ಅಂತ ಹೇಳಿದ್ದು ಹಣ ₹1,00,000 ಅಂತ ಹಣದ ₹1,00,000 ಅಂತ ಹೇಳಿಲ್ಲ. ಯಾರು ದಿನನಿತ್ಯ 1,00,000 ನಾಮಗಳನ್ನು ಜಪ ಮಾಡ್ತಾರೋ ಅವರೇ ನನ್ನ ಪ್ರಕಾರ ಲಖ್ಪತಿ ಅಂತ ಹೇಳಿದರು. ಸೊ ಇಲ್ಲಿ ಯಾರೆಲ್ಲ 1,00,000 ನಾಮವನ್ನು ದಿನನಿತ್ಯ ಜಪ ಮಾಡ್ತಾರೋ ಅವ್ರ ಮನೆಗೆ ಬಂದು ನಾನು ಊಟ ಮಾಡ್ತೀನಿ ಅಂತ. ಆಗ ಭಕ್ತರಿಗೆಲ್ಲ ತುಂಬ ಸಂತೋಷ ಆಯಿತು. ಸೊ ಮಹಾಪ್ರಭು ಯಾವಾಗಲೂ ಒಂದು ಬ್ರಾಹ್ಮಣ ಭಕ್ತರ ಅಥವಾ ಮಹಾಪ್ರಭು ಎಲ್ಲಿ ಭಕ್ತರು ಭಕ್ತಿಯಿಂದ ಅವ್ರನ್ನ ಇನ್ವೈಟ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾ ಇದ್ರು. ಸೊ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಅದಾದ ತಕ್ಷಣ ಸ್ಕಂದ ಕ್ಷೇತ್ರ ಅಂತ ಒಂದು ಜಾಗಕ್ಕೆ ಹೋದರು. ಸ್ಕಂದ ಕ್ಷೇತ್ರದಲ್ಲಿ ಸ್ಕಂದ ಅಂದರೆ ಕಾರ್ತಿಕೇಯ ಅವರ ದರ್ಶನ ತಗೊಂಡ್ರು. ಈಗ ನಮ್ಗೆ ಅನಿಸುತ್ತೆ, ಮಹಾಪ್ರಭು ಯಾಕೆ ಶಿವನ ದೇವಸ್ಥಾನಕ್ಕೆ ಹೋದರು, ಸ್ಕಂದನ ದೇವಸ್ಥಾನಕ್ಕೆ ಹೋದರು ಅಂತ. ಅದು ಚೈತನ್ಯ ಚರಿತಾಮೃತದಲ್ಲಿ ಕೊಟ್ಟಿದೆ. ಶಿವನ ದೇವಸ್ಥಾನದಲ್ಲಿ ಮಹಾಪ್ರಭು ಏನು ಮಾಡ್ತಾಯಿದ್ರು, ಹರಿನಾಮ ಸಂಕೀರ್ತನೆ ಮಾಡ್ತಾಯಿದ್ರು. ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ, ವೈಷ್ಣವಾನಾಂ ಯಥಾಶಂಭೋ, ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠವಾದ ವೈಷ್ಣವ ಅಂದರೆ ಶಿವ ಅಂತ. ಈಗನೂ ಉತ್ತರ ಭಾರತದಲ್ಲಿ ಕೆಲವು ಸತಿ ಅಖಂಡ ಕೀರ್ತನೆ ಮಾಡ್ತಾರೆ. ಅಖಂಡ ಕೀರ್ತನೆ ಅಂದರೆ 24 ಗಂಟೆ ಕೀರ್ತನೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದನ್ನು ವಿಷ್ಣು ದೇವಸ್ಥಾನದಲ್ಲಿ ಮಾಡಲ್ಲ ಸಾಮಾನ್ಯವಾಗಿ. ಮಾಡೋದಂದರೆ ಶಿವನ ದೇವಸ್ಥಾನದಲ್ಲಿ ಮಾಡ್ತಾರೆ ಅಥವಾ ಹನುಮಂತನ ದೇವಸ್ಥಾನದಲ್ಲಿ ಮಾಡ್ತಾರೆ. ನಿಮ್ಗೆ ಗೊತ್ತಿದೆಯಾ ಯಾಕೆ ಹಂಗೆ ಮಾಡ್ತಾರೆ ಅಂತ? ಯಾಕಂದರೆ 24 ಗಂಟೆ ನಮಗೆ ಕೀರ್ತನೆ ಮಾಡೋಕ್ಕೆ ಕೆಲವು ಸತಿ ಆಗೋದಿಲ್ಲ. ಮಾಡ್ತಾ ನಿದ್ದೆ ಮಾಡ್ಬೋದು ನಾವು. ಬಟ್ ಶಿವನ ದೇವಸ್ಥಾನದಲ್ಲಿ ಶಿವ ಇದ್ದಾನೆ, ಅವನು ಸದಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಜಪ ಮಾಡ್ತಾನೆ ಇರ್ತಾನೆ. ಸೊ ನಾವು ಏನಾದರೂ ಸ್ಟಾಪ್ ಮಾಡಿದ್ರು ಒಬ್ರು ಅಖಂಡ ಕೀರ್ತನೆ ಮಾಡ್ತಾನೆ ಇರ್ತಾರೆ. ಅದು ಯಾರು? ಶಿವ. ಅದೇ ರೀತಿ ಹನುಮಂತನ ದೇವಸ್ಥಾನದಲ್ಲೂ ಅದಕ್ಕೆ ಮಾಡೋದು. ಸೊ ಮಹಾಪ್ರಭು ಶಿವನ ದೇವಸ್ಥಾನಕ್ಕೆ ಹೋಗಿರೋ ಉದ್ದೇಶ 2. ಒಂದು, ಶಿವನು ಪರಮ ಭಕ್ತ, ಅವ್ರ ಮಂದಿರದಲ್ಲಿ ಹರಿನಾಮ ಹೇಳಿದರೆ ಶಿವನಿಗೂ ತುಂಬ ಸಂತೋಷ ಆಗುತ್ತೆ. ಮತ್ತು ಜೊತೆಗೆ ಅಲ್ಲಿರೋ ಶಿವರ ಭಕ್ತರು
ವೈಷ್ಣವ ಧರ್ಮಕ್ಕೆ ಆಕರ್ಷಣೆ ಮಾಡೋಕ್ಕೆ ಮಹಾಪ್ರಭು ಆ ಥರ ಮಾಡ್ತಾ ಇದ್ರು. ಸೊ ಈ ಸ್ಕಂದ ಕ್ಷೇತ್ರ ಆದ ತಕ್ಷಣ ತ್ರಿಮಠ ಅಂತ ಒಂದು ಜಾಗಕ್ಕೆ ಹೋದರು. ಅಲ್ಲಿ ತ್ರಿವಿಕ್ರಮ ಭಗವಂತನ ದರ್ಶನ ಮಾಡಿದರು. ತ್ರಿವಿಕ್ರಮ ನಿಮಗೆಲ್ಲ ಗೊತ್ತಿದೆ, ಬಲಿ ಮಹಾರಾಜನ ಲೀಲೆಯಲ್ಲಿ ವಾಮನ ಬಂದು ತ್ರಿವಿಕ್ರಮನಾಗಿ ದರ್ಶನ ಕೊಟ್ಟ. ತ್ರಿವಿಕ್ರಮ ದೇವಸ್ಥಾನದ ನಂತರ ತಿರ್ಗಾ ಸಿದ್ಧವಟಕ್ಕೆ ಬಂದರು ಮಹಾಪ್ರಭು. ಆಗ ತಿರ್ಗಾ ಆ ಬ್ರಾಹ್ಮಣ ಮನೆಗೆ ಹೋದರು. ಆ ಸಮಯ ಬ್ರಾಹ್ಮಣ ರಾಮನಾಮನ ಜಪ ಮಾಡ್ತಾ ಇರಲಿಲ್ಲ, ಕೃಷ್ಣ ನಾಮವನ್ನು ಜಪ ಮಾಡ್ತಾ ಇದ್ರು. ಆಗ ಮಹಾಪ್ರಭು ಕೇಳಿದರು, ಏನಾಯ್ತಪ್ಪ, ಮುಂಚೆ ನೀನು ರಾಮರ ನಾಮ ಜಪ ಮಾಡ್ತಾ ಇದೀಯಾ ಅಂತ. ಆಗ ಬ್ರಾಹ್ಮಣ ಹೇಳಿದ, ನಿಮ್ಮ ದರ್ಶನದ ಪ್ರಭಾವ ನನಗೆ ರಾಮರ ನಾಮ ಮರ್ತೋಯ್ತು, ಕೃಷ್ಣ ನಾಮನೇ ಬರ್ತಾ ಇದೆ ಅಂತ. ಆಮೇಲೆ ಅವ್ರು ಹೇಳಿದರು, ನಾನು ಶಾಸ್ತ್ರ ಎಲ್ಲ ಓದಿದ್ದೆ, ನನಗೆ ಗೊತ್ತಿತ್ತು 3 ಸತಿ ರಾಮ ಹೇಳಿದರೆ 1 ಸತಿ ಕೃಷ್ಣ ಹೇಳಿದರೆ 2 ಸಮಾನ ಅಂತ. ಅಂದರೆ ಕೃಷ್ಣನ ನಾಮ ರಾಮರ ನಾಮಕ್ಕಿಂತ ತುಂಬ ಶಕ್ತಿಯಾದದ್ದು ಅಂತ ನನಗೆ ಗೊತ್ತಿತ್ತು. ಆದರೂ ನನಗೆ ಹೆಂಗೋ ರಾಮರ ನಾಮದಲ್ಲೇ ಆಕರ್ಷಣೆ ಇತ್ತು. ಆದರೆ ನಿಮ್ಮ ದರ್ಶನ ಆದ ತಕ್ಷಣ ನಿಮ್ಮ ದರ್ಶನ ಆದ ತಕ್ಷಣ ನನಗೆ ಕೃಷ್ಣ ನಾಮ ಮಹಿಮೆ ಹೃದಯದಲ್ಲಿ ಒಂದು ಪ್ರಕಾಶವಾಯಿತು. ಆಗ ನಾನು ಕೃಷ್ಣನಾಮ ಜಪ ಶುರು ಮಾಡಿದೆ ಅಂತ ಹೇಳಿದರು. ಅದಾದ ತಕ್ಷಣ ಮಹಾಪ್ರಭು ವೃದ್ಧ ಕಾಶಿ ಅಂತ ಒಂದು ಜಾಗಕ್ಕೆ ಹೋದರು. ಹರೇ ಕೃಷ್ಣ. ವೃದ್ಧ ಕಾಶಿ ಅಂದರೆ ಕಾಲಹಸ್ತಿ ಅಲ್ಲಿಗೆ ಹೋದರು. ಅಲ್ಲೂ ಶಿವನ ದರ್ಶನ ತಗೊಂಡು ಅಲ್ಲಿ ಒಂದು ಒಂದು ಊರಿನಲ್ಲಿ ಸುಮಾರು ಬ್ರಾಹ್ಮಣರಿದ್ರು. ಅಲ್ಲೇ ಅವತ್ತು ಮಹಾಪ್ರಭು ವಿಶ್ರಾಮಿಸಿದರು. ಮತ್ತು ಎಲ್ಲ ಕಡೆ ಎಲ್ಲೇ ಹೋದರೂ ಮಹಾಪ್ರಭು ಎಲ್ಲಿದ್ರೋ ಅಲ್ಲಿ ಲಕ್ಷಾಂತರ ಜನರು ಮಹಾಪ್ರಭು ದರ್ಶನಕ್ಕೆ ಬರ್ತಾ ಇದ್ರು. ಬಂದಾಗ ಎಲ್ಲರನ್ನು ಕೃಷ್ಣನಾಮ ಜಪ ಕೀರ್ತನೆ ಮಾಡೋಕ್ಕೆ ಪ್ರೋತ್ಸಾಹಿಸಿದರು. ಅದಾದ ತಕ್ಷಣ ನಾನು ನೆಕ್ಸ್ಟು ಮಹಾಪ್ರಭು ಎಲ್ಲಿಗೆ ಹೋದರು, ಆಂಧ್ರ ಪ್ರದೇಶಲ್ಲೇ ಒಂದು ಜಾಗಕ್ಕೆ ಹೋದಾಗ ಬೌದ್ಧ ಧರ್ಮ ಅವರ ಜೊತೆ ಚರ್ಚೆ ನಡೆಯಿತು. ಬೌದ್ಧರ ಪ್ರಕಾರ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ವೈಷ್ಣವರು ಬಂದು ಬೌದ್ಧರನ್ನು ನೋಡಲೇಬಾರ್ದು ಅಂತ. ಯಾಕಂದರೆ ಬೌದ್ಧರು ಶಾಸ್ತ್ರನೇ ಸುಳ್ಳು ಅಂತ ಹೇಳೋರು. ಆ ಥರ ಶಾಸ್ತ್ರ ಇಲ್ಲ ಅಂತ ಅವ್ರು ಹೇಳೋದು. ಶಾಸ್ತ್ರ ಬಂದು ಮನುಷ್ಯ ರಚಿಸಿದ್ದಾನೆ, ಆ ಥರ ಅವ್ರದ್ದು ಮನೋಭಾವ. ಅವ್ರ ಶಾಸ್ತ್ರವನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ? ಬೌದ್ಧ ಧರ್ಮ ಪ್ರಚಾರ ಮಾಡಿದ್ದು ಯಾರು? ಬುದ್ಧ. ದಶಾವತಾರದಲ್ಲಿ ಬುದ್ಧನು ಒಬ್ಬ ಅವತಾರ. ಭಗವಂತನೇ ಯಾಕೆ ತಮ್ಮ ಮಕ್ಕಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ? ಯಾಕಂದರೆ ಆ ಸಮಯ ಕೆಲವು ಬ್ರಾಹ್ಮಣರು ಶಾಸ್ತ್ರವನ್ನು ಮಿಸ್ಯೂಸ್ ಮಾಡ್ತಾ ಇದ್ರು. ಈ ಅಶ್ವಮೇಧ, ಗೋಮೇಧ ಈ ಥರ ಯಜ್ಞಗಳನ್ನು ಸರಿಯಾಗಿ ಮಾಡದೆ ಅವರ ನಾಲಿಗೆಯ ಸುಖಕ್ಕಾಗಿ ಅವರು ಪ್ರಾಣಿಗಳನ್ನು ಕೊಂದು ಪ್ರಾಣಿಗಳನ್ನು ಸ್ವೀಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅದರಿಂದ ಭಗವಂತ ಬೌದ್ಧ ಅವತಾರದ ಶಕ್ತಿಯಾವೇಶ ಅವತಾರದಲ್ಲಿ ಏನು ಹೇಳಿದರು, ಈ ವೇದಗಳನ್ನು ನೀವು ತ್ಯಜಿಸಿ, ಯಾಕಂದರೆ ಅದನ್ನು ಫಾಲೋ ಮಾಡದೆ ಎಲ್ಲರೂ ಮಿಸ್ಯೂಸ್ ಮಾಡ್ತಾ ಇದ್ರು. ಸೊ ಆ ಟೈಮ್ಗೆ ಭಗವಂತ ಆ ಥರ ಒಂದು ಫಿಲಾಸಫಿನ ಇದು ಮಾಡಿದ್ರು. ಸೊ ಇಲ್ಲಿ ಹೇಳ್ತಾರೆ, ವೈಷ್ಣವ ಸನ್ಯಾಸಿ ಬೌದ್ಧರ ಜೊತೆ ಸಂಘನೇ ಇರಬಾರ್ದು ಅಂತ. ಆದರೆ ಮಹಾಪ್ರಭು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾಕಂದರೆ ಆ ಬೌದ್ಧರನ್ನು ಉದ್ಧಾರ ಮಾಡೋಕ್ಕೆ ಅಂತ. ಸೊ ಚರ್ಚೆಯಲ್ಲಿ ಅವರು ಸುಮಾರು ಆರ್ಗ್ಯುಮೆಂಟ್ಸ್ನ ಕೊಟ್ಟರು. ಮಹಾಪ್ರಭು ಎಲ್ಲದನ್ನು ಡಿಫೀಟ್ ಮಾಡಿದ್ದಾಗ ಅವ್ರಿಗೆ ತುಂಬ ಅವಮಾನ ಆಯಿತು. ಅವಮಾನ ಆದಾಗ ಮಹಾಪ್ರಭು
ಗು ಅವಮಾನ ಮಾಡಬೇಕಂತ ಆ ಉದ್ದೇಶದಲ್ಲಿ ಅವ್ರೇನು ಮಾಡಿದರು, ಒಂದು ದೊಡ್ಡ ತಟ್ಟೆಯಲ್ಲಿ ಮಾಂಸವನ್ನೆಲ್ಲ ಹಾಕಿ ಅದನ್ನು ಕವರ್ ಮಾಡಿ ಇದು ಮಹಾಪ್ರಸಾದ್ ಸ್ವೀಕರಿಸಿ ಅಂತ ಹೇಳಿದರು. ಮಹಾಪ್ರಭು ಹತ್ರ ಇಟ್ಟಿದ ತಕ್ಷಣ ಒಂದು ದೊಡ್ಡ ಗರುಡ ಥರ ಒಂದು ಪಕ್ಷಿ ಬಂದು ಅದನ್ನು ತಟ್ಟೆನ ಮೇಲೆಗೆ ಹಾಕಿ ಆ ಮಾಂಸ ಎಲ್ಲ ಆ ಬೌದ್ಧರ ಮೇಲೇ ಬಿದ್ದು ಆ ತಟ್ಟೆ ಆ ಬೌದ್ಧ ಗುರುವ ತಲೆಯ ಮೇಲೆ ಬಿದ್ದು ಅವರು ಮೂರ್ಛಿತರಾಗ್ತಾರೆ. ಮೂರ್ಛಿತರಾದಾಗ ಅವರ ಶಿಷ್ಯರೆಲ್ಲ ಬಂದು ತುಂಬ ವಿನಂತಿಸ್ತಾರೆ ಮಹಾಪ್ರಭುಗೆ, ನಮ್ಮ ಗುರುಗಳನ್ನು ತಿರ್ಗಾ ಜೀವನಕ್ಕೆ ತನ್ನಿ ಅಂತ. ಸೊ ಆಗ ಮಹಾಪ್ರಭು ಹೇಳೋದು, ಅವರ ಕಿವಿಯಲ್ಲಿ ಜೋರಾಗಿ ಹರಿನಾಮ ಕೀರ್ತನೆ ಮಾಡಿ ಅಂತ. ಮಾಡಿದ ತಕ್ಷಣ ಏನಾಗುತ್ತಾರೆ, ಗುರುಗಳು ಎದ್ದು ಗುರು ಮತ್ತು ಶಿಷ್ಯರೆಲ್ಲ ಶರಣಾಗ್ತಾರೆ. ಅವರು ವೈಷ್ಣವ ಧರ್ಮಕ್ಕೆ ಇದು ಬದಲಾವಣೆ ಆಗ್ತಾರೆ. ಸೊ ಅಲ್ಲಿ ಪ್ರಭುಪಾದರು ಹೇಳೋದು, ಅವರ ಶಿಷ್ಯರು ಬಂದು ಮಹಾಪ್ರಭುವಿಂದ ಹರಿನಾಮ ಸ್ವೀಕಾರ ಮಾಡಿದರು. ಆ ಪರಂಪರೆಯಲ್ಲಿ ಸ್ವೀಕರಿಸಿದ್ದ ಹರಿನಾಮವನ್ನು ಅವರು ಗುರುಗಳಿಗೆ ಕೊಟ್ಟು ಗುರುಗಳಿಗೆ ದೀಕ್ಷೆ ನೀಡಿದರು. ಸೊ ಶಿಷ್ಯರು ಗುರುಗಳಿಗೆ ದೀಕ್ಷೆ ನೀಡಿದರು ಹರಿನಾಮ ಜಪ ಮುಖಾಂತರ ಅಂತ ಹೇಳಿದರು. ಸೊ ಈ ಬೌದ್ಧ ಲೀಲೆ ಆಗಿದ ತಕ್ಷಣ, ಇದಾದ ತಕ್ಷಣ ನೀವು ನೋಡ್ತೀರಾ ಮಹಾಪ್ರಭು ಲೀಲೆಗಳಲ್ಲಿ ಅವರು ಯಾರನ್ನು ಅವಮಾನ ಮಾಡೋಕ್ಕೆ ಅಂತ ಮಾಡೋದು. ಈ ಲೀಲೆ ಆದ ತಕ್ಷಣ ಯಾರಿಗೂ ಗೊತ್ತಾಗದೆ ಮಹಾಪ್ರಭು ಅದೃಶ್ಯರಾಗ್ಬಿಟ್ರು. ಅಲ್ಲೇ ಕೂತ್ಕೊಂಡು ಅವ್ರ ಜೊತೆ ಇನ್ನೂ ಅವ್ರಿಗೆ ಬೇಜಾರಾಗೋ ಥರ ಏನು ಮಾಡಿದ್ರು. ಅದಾದ ತಕ್ಷಣ ತಿರುಮಲಾಗೆ ಹೋದರು. ತಿರುಮಲದಲ್ಲಿ ರಾಮಚಂದ್ರನ ದರ್ಶನನೂ ಪಡ್ಕೊಂಡ್ರು, ವೆಂಕಟಾಚಲಪತಿ ದರ್ಶನನೂ ಪಡ್ಕೊಂಡ್ರು. ಆಮೇಲೆ ಪಾನಕ ನರಸಿಂಹ ಜಾಗಕ್ಕೆ ಹೋದರು ಮಂಗಳಗಿರಿಯಲ್ಲಿ. ನಿಮ್ಗೆ ಗೊತ್ತಿದೆ, ಪಾನಕ ನರಸಿಂಹ ತುಂಬ ಶಕ್ತಿಯುತ ಇದು ವಿಗ್ರಹ. ಈಗಾನು ಡೈಲಿ ಅವ್ರಿಗೆ ಪಾನಕನ ಅರ್ಪಣೆ ಮಾಡ್ತಾರೆ. ಅದು ವಿಗ್ರಹ ಸ್ವೀಕಾರ ಮಾಡುತ್ತೆ. ಲಾಸ್ಟಲ್ಲಿ ಇದು ನಾವು ನೀರು ಕುಡಿಯುವಾಗ ಹೆಂಗೆ ಶಬ್ದ ಬರುತ್ತೋ ಅದೇ ರೀತಿ ಶಬ್ದ ಬರುತ್ತೆ. ಲಾಸ್ಟಲ್ಲಿ ಫುಲ್ ಹೊಟ್ಟೆ ತುಂಬಿದ ತಕ್ಷಣ ನಾವು ಹೆಂಗೆ ಒಂದು ಇಂಡಿಕೇಶನ್ ಕೊಡ್ತೀವೋ ಆ ವಿಗ್ರಹಕ್ಕೂ ಸ್ವಲ್ಪ ನೀರು ಇಲ್ಲಿ ಉಳ್ಕೊಳ್ಳುತ್ತೆ. ಆಗ ಅವರು ನೈವೇದ್ಯನ ಸ್ಟಾಪ್ ಮಾಡ್ತಾರೆ. ಆ ಥರ ತುಂಬ ಶಕ್ತಿಯುಳ್ಳ ಇದು ಡಿಟೀಸ್ ಅದು. ಅದಾದ ತಕ್ಷಣ ಮಂಗಳಗಿರಿ ಆದ ತಕ್ಷಣ ಶಿವಕಾಂಚಿ, ವಿಷ್ಣು ಕಾಂಚಿ ಎರಡು ಜಾಗಕ್ಕೂ ಬಂದರು. ಕಾಂಚೀಪುರಮಲ್ಲಿ ವಿಷ್ಣು ಕಾಂಚಿಯಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹಕ್ಕೆ ನಮಸ್ಕಾರ ಮಾಡಿದರು. ಆಮೇಲೆ ತ್ರಿಕಾಳಹಸ್ತಿ ಅಂತ ಒಂದು ಜಾಗಕ್ಕೆ ಹೋದರು. ಮತ್ತೆ ವೃದ್ಧ ಕೊಳ ಅಂತ ಒಂದು ಜಾಗದಲ್ಲಿ ಶ್ವೇತವರಾಹ ಅವತಾರದ ವಿಗ್ರಹ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರು ಚೈತನ್ಯ ಮಹಾಪ್ರಭು. ಆಮೇಲೆ ಒಂದು ಶಿಯಾಲಿ ಭೈರವಿ ದುರ್ಗಾದೇವಿಯ ಇದು ವಿಗ್ರಹ ನಮಸ್ಕಾರ ಮಾಡಿ ಕಾವೇರಿ ನದಿಯ ತೀರಕ್ಕೆ ಹೋದರು ಮಹಾಪ್ರಭು. ಅದಾದ ತಕ್ಷಣ ಗೋ ಸಮಾಜ ಅಂತ ಒಂದು ಶಿವನ ದೇವಸ್ಥಾನ ಹೋಗಿದ್ರು. ಮತ್ತೆ ವೇದಾವನ ಅಂತ ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಶಿವನ ವಿಗ್ರಹದ ಹೆಸರು ಅಮೃತಲಿಂಗ ಅಂತ. ಅದನ್ನು ಮಹಾಪ್ರಭು ನೋಡಿ ನಮಸ್ಕರಿಸಿದರು. ಆಮೇಲೆ ದೇವಸ್ಥಾನ ಅಂತ ಒಂದು ಜಾಗದಲ್ಲಿ ವಿಷ್ಣುವಿನ ದೇವಾಲಯ ಇತ್ತು. ಅಲ್ಲಿ ಹೋಗಿ ಅಲ್ಲಿ ರಾಮಾನುಜಾಚಾರ್ಯರ ಡಿಸೈಪಲ್ಸ್ ಜೊತೆ ಶ್ರೀ ವೈಷ್ಣವರ ಜೊತೆ ಇದು ಡಿಸ್ಕಸ್ ಮಾಡಿದರು ಕೃಷ್ಣ ಭಕ್ತಿ ಬಗ್ಗೆ. ಆಮೇಲೆ ಕುಂಭಕರ್ಣ ಕಪಾಲ, ಈ ಕುಂಭಕರ್ಣ ಕಪಾಲ ಅಂತ ಒಂದು ಜಾಗ ಇದೆ. ಇದು
ತಮಿಳುನಾಡುವಿನ ಕುಂಭಕೋಣಂ ಕೇಳಿದಿರಲ್ಲ, ಆ ಕುಂಭಕೋಣಂಗೆ ಕುಂಭಕರ್ಣ ಕಪಾಲ ಅಂತ ಹೆಸರು. ಅಲ್ಲಿಗೆ ಹೋಗಿದ್ರು. ಆಮೇಲೆ ಪಾಪನಾಶನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ತಗೊಂಡ್ರು. ಆಮೇಲೆ ಶ್ರೀರಂಗಕ್ಕೆ ಹೋದರು. ಶ್ರೀರಂಗ ಕ್ಷೇತ್ರದಲ್ಲಿ ಮಹಾಪ್ರಭು ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಕಡೆನೂ ಒಂದು ರಾತ್ರಿ ಮಾತ್ರ ಇರ್ತಾ ಇದ್ರು. ಮಾರನೇ ದಿನ ಬೇರೆ ಊರಿಗೆ ಹೋಗ್ತಾ ಇದ್ರು. ಬಟ್ ಶ್ರೀರಂಗ ಕ್ಷೇತ್ರದಲ್ಲಿ ವೆಂಕಟ ಭಟ್ಟ ಅಂತ ಒಂದು ಪರಮ ಭಕ್ತರಿದ್ರು. ಅವ್ರು ಬಂದು ತುಂಬ ಗೌರವದಿಂದ ಮರ್ಯಾದೆಯಿಂದ ಮಹಾಪ್ರಭುವನ್ನ ಇನ್ವೈಟ್ ಮಾಡಿದ್ರು. ಪಾದ ಪೂಜೆ ಮಾಡಿ ಅವ್ರಿಗೆ ಉಪಚಾರ ಎಲ್ಲ ಮಾಡಿ ಭೋಜನನು ನೀಡಿ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಈಗ ಚಾತುರ್ಮಾಸ್ಯ ಇದೆ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸನ್ಯಾಸಿಯರು ಎಲ್ಲೂ ಹೊರಗೆ ಹೋಗಲ್ಲ, ಒಂದೇ ಜಾಗದಲ್ಲೇ ಇರ್ತಾರೆ. ಸೊ ಈ 4 ತಿಂಗಳು ನಮ್ಮ ಮನೆಯಲ್ಲೇ ಇರಿ ಅಂತ. ಬೇರೆ ಯಾರಿಗ ಜ್ಞಾಪಕ ಬರ್ತಾ ಇದೆಯಾ? ಭಾಗವತಮಲ್ಲಿ ಇನ್ನೊಂದು ಲೀಲೆ ಇದೆ. ಚಾತುರ್ಮಾಸ್ಯ ಸಮಯದಲ್ಲಿ ಯಾರೋ ಕೆಲವು ಭಕ್ತರು ಒಬ್ರು ಮನೆಯಲ್ಲೇ ಇದ್ರು. ಆ ಮನೆಯಲ್ಲಿದ್ದು ಅವರು ಈ ಭಕ್ತರಿಗೆ ಸೇವೆ ಮಾಡ್ತಾ ಮಾಡ್ತಾ ಅವರು ಶುದ್ಧ ಭಕ್ತರಾದರು. ಯಾವ ಲೀಲೆ ಅದು? ನಾರದ ಮುನಿ. ನಾರದ ಅವರ ಹಿಂದಿನ ಜನ್ಮದಲ್ಲಿ ಸೂತ ಪುತ್ರನಾಗಿದ್ರು. ಭಕ್ತಿ ವೇದಾಂತರು ಚಾತುರ್ಮಾಸ್ಯ ಸಮಯದಲ್ಲಿ ಅವ್ರ ಮನೆಗೆ ಬಂದರು. ದಿನನಿತ್ಯ ಅವ್ರಿಗೆ ಭೋಜನ ಮತ್ತು ಸೇವೆ ಎಲ್ಲ ಮಾಡಿ ಆ ಭೋಜನದ ಉಚ್ಚಿಷ್ಟವನ್ನು ನಿರಂತರವಾಗಿ ಅವರು ಸ್ವೀಕಾರ ಮಾಡ್ತಾ ಮಾಡ್ತಾ ಅವ್ರಿಗೂ ಭಕ್ತಿ ಬಂತು. ಸೊ ಒಂದು ಭಜನ್ ಬರುತ್ತೆ, ಭಕ್ತಿ ವಿನೋದ್ ಠಾಕೂರ್ ಹಾಡ್ತಾರೆ, ಶುದ್ಧ ಭಕ್ತ ಚರಣರೇಣು. ಅಲ್ಲಿ ಭಜನ ಅನುಕೂಲ, ಭಕ್ತರ ಚರಣದ ಇದು ಧೂಳು ಮತ್ತು ಅವರ ಉಚ್ಚಿಷ್ಟ ಮತ್ತು ಅವರ ಚರಣಾಮೃತ್ ಇದೆಲ್ಲ ನಮಗೆ ಭಕ್ತಿಗೆ ಮಹಾಬಲ ನೀಡುತ್ತೆ. ವೆಂಕಟ ಭಟ್ಟ ಮನೆಯಲ್ಲಿ ಮಹಾಪ್ರಭು ಬಂದು ತುಂಬ 4 ತಿಂಗಳಿದ್ರಲ್ವ, ಸೊ ತುಂಬ ಫ್ರೆಂಡ್ಲಿ ಆಗಕ್ಕೆ ಶುರು ಮಾಡಿದರು. ವೆಂಕಟ ಭಟ್ರಿಗೆ ಸ್ವಲ್ಪ ಗರ್ವ ಇತ್ತು, ನಾನು ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಶ್ರೀರಂಗ ಕ್ಷೇತ್ರದಲ್ಲಿ ಅವರು ಪೂಜಾರಿ ಆಗಿದ್ರು, ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ದೀನಿ ಅಂತ. ಸೊ ಮಹಾಪ್ರಭು ಒಂದು ಸತಿ ಏನು ಮಾಡಿದರು, ವೆಂಕಟ ಭಟ್ಟರ ಗರ್ವನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಒಂದು ಪ್ರಶ್ನೆ ಕೇಳಿದರು. ಏನು ಪ್ರಶ್ನೆ ಕೇಳಿದರು? ಪ್ರಶ್ನೆ ಬಂದು, ಲಕ್ಷ್ಮಿ ವಿಷ್ಣುವಿನ ಪತ್ನಿ, ಧರ್ಮಪತ್ನಿ. ಆದರೆ ಆ ಧರ್ಮಪತ್ನಿಯಾದ ಲಕ್ಷ್ಮಿನೂ ಯಾಕೆ ವಿಷ್ಣುವನ್ನ ಬಿಟ್ಟು ಕೃಷ್ಣನ ರಾಸಲೀಲೆಯಲ್ಲಿ ಪಾಲ್ಗೊಳ್ಬೇಕಂತ ಆಸಕ್ತಿಯಾಗಿ ತಪಸ್ಯ ಮಾಡ್ತಾ ಇದ್ದಾರೆ? ಏನು ವಿಷ್ಣುವಲ್ಲಿ ಏನಾದ್ರು ಕೊರತೆ ಇದೆಯಾ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಆಗ ವೆಂಕಟ ಭಟ್ಟ ಹೇಳಿದರು, ವಿಷ್ಣು ಕೃಷ್ಣ ಎಲ್ಲ ಒಂದೇ ಅಂತ. ಆಗ ಅವರು ಹೇಳಿದರು, ಇಲ್ಲ, ವಿಷ್ಣು ಕೃಷ್ಣನೂ ಒಂದೇ ಒಂದು ಆ್ಯಂಗಲಲ್ಲಿ ನೋಡಿದರೆ. ಬಟ್ ಕೃಷ್ಣನಿಗೆ 4 ಹೆಚ್ಚಿನ ಗುಣಗಳಿದೆ, ವಿಷ್ಣುಗೆ ಇಲ್ಲದೇ ಇರೋ ಗುಣ. ಅಂದರೆ ಕೃಷ್ಣನಿಗೆ 64 ಗುಣಗಳಿವೆ, ವಿಷ್ಣುಗೆ ಎಷ್ಟಿದೆ? 60. 4 ಎಕ್ಸ್ಟ್ರಾ ಗುಣಗಳು. ಅದೇನು? ರೂಪಮಾಧುರಿ ಅಂದರೆ ಕೃಷ್ಣನ ರೂಪ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭ. ಅವರ ರೂಪ ಕಂಪೇರೆ ಮಾಡೋಕ್ಕಾಗಲ್ಲ ಅಂತ. ಲೀಲಾ ಮಾಧುರಿ, ಕೃಷ್ಣನ ಲೀಲೆಯಲ್ಲಿ ಎಲ್ಲ ರಸಗಳು ಇರಲ್ಲ, ವಿಷ್ಣುವಿನ ಲೀಲೆಯಲ್ಲಿ ಎಲ್ಲ ರಸಗಳು ಇರಲ್ಲ. ಮರ್ಯಾದೆ ಇರುತ್ತೆ, ದಾಸ್ಯತೆ ಇರುತ್ತೆ. ಲೀಲಾ ಮಾಧುರಿ, ರೂಪ ಮಾಧುರಿ, ವೇಣು ಮಾಧುರಿ ಅಂದರೆ ಕೃಷ್ಣನೇ ವೇಣು ಇನ್ನ ಮುಖಾಂತರ ಎಲ್ಲರನ್ನೂ ಆಕರ್ಷಣೆ ಮಾಡೋದು. ಮತ್ತು ಭಕ್ತಿ ಮಾಧುರಿ, ಭಕ್ತಿ. ಈ 4 ಕೃಷ್ಣನ ಇದರಲ್ಲೇ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆಗ ವೆಂಕಟ ಭಟ್ಟನಿಗೆ ಸ್ವಲ್ಪ ಇದಾಗುತ್ತೆ. ಆಮೇಲೆ ಅಲ್ಲಿ ನಿಲ್ಲಿಸಲ್ಲ ಮಹಾಪ್ರಭು ಕೇಳ್ತಾರೆ, ಸರಿ ಒಪ್ಕೊಳ್ತೀನಿ, ಕೃಷ್ಣ ವಿಷ್ಣು ಎಲ್ಲ ಒಂದೇ. ಆದರೆ ನಿನ್ನ ಲಕ್ಷ್ಮಿ ಅಷ್ಟು ತಪಸ್ಯ ಮಾಡ್ತಾ ಇದ್ರು ಎಲ್ಲಿ? ರಾಸಲೀಲೆಯಲ್ಲಿ ಪಾಲ್ಗೊಳ್ಬೇಕಂತ. ಈಗಾನು ಅವ್ರಿಗೆ ರಾಸಲೀಲೆಯಲ್ಲಿ
ಅವಕಾಶನೇ ನೀಡಿಲ್ಲ. ಯಾಕೆ ಅಂತ ಕೇಳಿದ್ರು. ಆಗ ವೆಂಕಟಭಟ್ಟ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಆಗ ಮಹಾಪ್ರಭು ಹೇಳ್ತಾರೆ, ಯಾಕಂದರೆ ನಾವು ರಾಸಲೀಲೆಯಲ್ಲಿ ಪಾಲ್ಗೊಳ್ಬೇಕಂದ್ರೆ ಗೋಪಿಯರ ಅದೇ ಮನೋಭಾವದಲ್ಲಿ ಅವರಿಗೆ ನಾವು ಅವರ ಕಿಂಕರರಾಗಿ ಇರಬೇಕು. ಅವ್ರಿಗೆ ನಾವು ಸರ್ವೆಂಟ್ ಆಗಿದ್ದರೆ ಮಾತ್ರ ನಮಗೆ ರಾಸಲೀಲೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಆದರೆ ಲಕ್ಷ್ಮಿಗೆ ನಾನು ಲಕ್ಷ್ಮಿ ಅಂತ ಒಂದು ಇದಿರೋ ಕಾರಣ ಅವ್ರಿಗೆ ಅವಕಾಶ ಇಲ್ಲಿ ತನಕ ನೀಡಿಲ್ಲ ಅಂತ. ಆಗ ಅವ್ರಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅವ್ರದ್ದು ಗರ್ವನೂ ಕಡಿಮೆ ಆಗುತ್ತೆ. ಆಮೇಲೆ ಮಹಾಪ್ರಭು ನೋಡ್ತಾರೆ, ಅಯ್ಯೋ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಅಂತ. ಆಮೇಲೆ ಇಲ್ಲ ನಾನು ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ ನಿಮ್ಮ ಜೊತೆ, ಆ್ಯಕ್ಚುಲಿ ಲಕ್ಷ್ಮಿ ಮತ್ತು ಕೃಷ್ಣ ಮತ್ತು ವಿಷ್ಣುವಲ್ಲಿ ಏನೂ ಭೇದ ಇಲ್ಲ, ಲಕ್ಷ್ಮಿ ರಾಧಾರಾಣಿಯಲ್ಲಿ ಏನೂ ಭೇದಗಳಿಲ್ಲ ಅಂತ ಶಾಸ್ತ್ರದ ಮುಖಾಂತರ ಇನ್ನೂ ಕೆಲವು ಶ್ಲೋಕ ಶಾಸ್ತ್ರದಲ್ಲಿ ಹೇಳುತ್ತೆ ಎರಡರಲ್ಲೂ ಏನು ಭೇದ ಭಾವ ಇಲ್ಲ. ಕೆಲವು ಹೇಳುತ್ತೆ ಭೇದ ಭಾವ ಇಲ್ಲದೆ ಇದ್ರೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ನಮ್ಮ ಪ್ರಭುಪಾದರು ಕೆಲವು ಸತಿ ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಇನ್ ಆಫೀಸ್, ಪ್ರೈಮ್ ಮಿನಿಸ್ಟರ್ ಅಟ್ ಹೋಮ್. ಪ್ರೈಮ್ ಮಿನಿಸ್ಟರ್ ಒಬ್ಬರೇ, ಅದೇ ಥರ ಕೃಷ್ಣ ವಿಷ್ಣು ಎಲ್ಲ ಒಬ್ಬರದೇ, ಬಟ್ ಆ ಮೂಡ್ ಬಂದು ವ್ಯತ್ಯಾಸ ಇರುತ್ತೆ. ಸೊ ಅದರಿಂದ ಇಂಟ್ರಾಕ್ಷನು ಡಿಫ್ರೆಂಟ್ ಇರುತ್ತೆ. ಆಫೀಸಲ್ಲಿ ಎಲ್ಲರೂ ಇದು ಅಫಿಷಿಯಲ್ ಇಂಟ್ರಾಕ್ಷನ್, ಬಟ್ ಮನೆಯಲ್ಲಿ ಅದೇ ಪ್ರೈಮ್ ಮಿನಿಸ್ಟರ್ದು ಬೇರೆ ರೀತಿಯ ಇಂಟ್ರಾಕ್ಷನ್ಸು ನೋಡ್ಬೋದು. ಸೊ ಆ ಥರ ಮಾಡಿ ಸಮಾಧಾನ ಮಾಡಿದರು. ಆ 4 ತಿಂಗಳಲ್ಲಿ ಗೋಪಾಲ ಭಟ್ಟ ಗೋಸ್ವಾಮಿ ಅವ್ರು ಚಿಕ್ಕ ಮಗನಾಗಿದ್ದರು. ಅವ್ರಿಗೂ ಅವಕಾಶ ಸಿಕ್ತು ಮಹಾಪ್ರಭುವನ್ನು ಸೇವೆ ಮಾಡಲಿಕ್ಕೆ. ಮಹಾಪ್ರಭು ಹೊರಡುವಾಗ ಗೋಪಾಲ ಭಟ್ಟ ಗೋಸ್ವಾಮಿನೂ ಹೇಳಿದರು, ನಾನು ಬಂದ್ಬಿಡ್ತೀನಿ ಅಂತ ಹೇಳಿದರು. ಇಲ್ಲ, ನಿಮ್ಮ ಅಮ್ಮ ಅಪ್ಪ ತುಂಬ ಪರಮ ಭಕ್ತರಾಗಿದ್ದಾರೆ, ಅವ್ರನ್ನ ನೋಡ್ಕೊ, ಆಮೇಲೆ ನೀನು ಅವ್ರದ್ದು ಕಾಲ ಆದಮೇಲೆ ನೀನು ನಮ್ಮ ಜೊತೆ ಬಂದು ಸೇರ್ಕೊ ಅಂತ ಹೇಳ್ತಾರೆ. ಸೊ ಅಲ್ಲೇ ವೆಂಕಟ ಭಟ್ಟರ ಇದು ಕಸಿನ್ ಬ್ರದರ್ ಅನಿಸುತ್ತೆ, ಅವರು ಪ್ರಬೋಧಾನಂದ ಸರಸ್ವತಿ ಅಂತ. ಅವರು ಅಲ್ಲೇ ಶ್ರೀರಂಗಮಲ್ಲಿ ಮಹಾಪ್ರಭುರನ್ನ ಭೇಟಿಯಾಗಿ ಅವರು ಆಮೇಲೆ ಬೃಂದಾವನಕ್ಕೆ ಹೋಗಿ ಅಲ್ಲಿ ಭಕ್ತಿ ಮಾಡ್ತಾರೆ. ಈಗ ನೀವು ಬೃಂದಾವನಕ್ಕೆ ಹೋದಾಗ ಕಾಲಿಯಾ ಘಾಟ್ ನೋಡಿದರೆ, ಆ ಕಾಲಿಯಾ ಘಾಟ್ ಪಕ್ಕದಲ್ಲಿ ಪ್ರಬೋಧಾನಂದ ಸರಸ್ವತಿ ಸಮಾಧಿ ಇದೆ. ಅವರು ಬೃಂದಾವನ್ ಬಗ್ಗೆ ತುಂಬ ಮಹಿಮೆಯನ್ನು ಹೇಳಿದ್ದಾರೆ. ಬೃಂದಾವನಲ್ಲೇ ವಾಸ ಮಾಡಬೇಕು ಅಂತ ಅವರು ತುಂಬ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ರಚನೆಗಳ ಮುಖಾಂತರ. ಸೊ ಈ ಶ್ರೀರಂಗಮಲ್ಲಿ ಇನ್ನೊಂದು ಲೀಲೆನೂ ನಡೆಯುತ್ತೆ. ನಿಮ್ಗೆ ಗೊತ್ತಿದೆ, ಒಂದು ಬ್ರಾಹ್ಮಣ ದಿನನಿತ್ಯ ಭಗವದ್ಗೀತೆಯನ್ನು ಓದ್ತಾ ಇರ್ತಾನೆ ಶ್ರೀರಂಗಮಲ್ಲಿ. ಆದರೆ ಅವನು ಪಂಡಿತನಾಗಿರಲ್ಲ, ಎಲ್ಲ ತಪ್ಪಾಗಿ ಈಗ ನನ್ನ ಕನ್ನಡ ಹೇಗಿದೆಯೋ ಹಾಗೆ ಅವರು ಸಂಸ್ಕೃತದಲ್ಲೂ ಅವರು ತಪ್ಪಾಗಿ ಹೇಳ್ತಾ ಇದ್ರು. ಸೊ ಬೇರೆ ಬ್ರಾಹ್ಮಣರೆಲ್ಲ ಅವ್ರನ್ನ ನೋಡಿ ನಗ್ತಾ ಇದ್ರು, ಅವ್ರ ಬಗ್ಗೆ ಜೋಕ್ ಮಾಡ್ತಾ ಇದ್ರು. ಆದರೆ ಮಹಾಪ್ರಭು ನೋಡಿದ್ರು, ಅವ್ರು ಓದ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ಕಣ್ಣೀರು ಬರ್ತಾ ಇತ್ತು. ಸೊ ಅವ್ರು ಹೇಳಿದರು, ಏನಾಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ, ಯಾಕೆ ಈ ಥರ ಕಣ್ಣೀರು ಬಿಡ್ತಾ ಇದ್ದೀರಾ ಅಂತ. ಆಗ ಅವ್ರು ಹೇಳಿದರು, ಕೃಷ್ಣ ಬಂದು ಪರಮ ಪುರುಷ, ಅವರಾದರೆ ಈ ನೀಚ ಸ್ಥಾನ ತಗೊಂಡಿದ್ದಾರೆ, ಏನು ಅರ್ಜುನನ ಸಾರಥಿಯಾಗಿ. ಮತ್ತು ಅರ್ಜುನನ್ಗೆ ಎಲ್ಲೆಲ್ಲ ಕನ್ಫ್ಯೂಷನ್ ಇದೆಯೋ ಆ ಟೈಮಲ್ಲಿ ಅವರು ಗೈಡ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಭಗವಂತನ ಪ್ರೀತಿ ಭಕ್ತರ ಮೇಲೆ ಅದನ್ನು ನೋಡಿ ಅದನ್ನು ಜ್ಞಾಪಿಸಿದಾಗ ನನಗೆ ಆಟೋಮೆಟಿಕ್ಕಾಗಿ ಕಣ್ಣೀರು ಬರ್ತಾನೆ ಇರುತ್ತೆ ಅಂತ. ಆಗ ಮಹಾಪ್ರಭು ಹೇಳಿದರು, ನಿಮಗೆ ಭಗವದ್ಗೀತೆಯ ಆ್ಯಕ್ಚುಯಲ್ ಸಾರಾಂಶ ಗೊತ್ತಿದೆ ಅಂತ. ಸೊ ಈ ಥರ ಶ್ರೀರಂಗಂ ಆಯಿತು. ಅದಾದಮೇಲೆ ನಾನು ಇವತ್ತು ಸಮಯ ಬೇಗ ಆಗ್ತಾ ಇದೆ, ಸೊ 2-3 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಶ್ರೀರಂಗಂ ಕ್ಷೇತ್ರ ಆದ ತಕ್ಷಣ ಸುಮಾರು ಕಡೆ ಹೋಗ್ತಾರೆ. ಮಧುರೈಯಲ್ಲಿ ಆವತ್ತು ಹೇಳಿದ್ದೆ ಒಂದು ಲೀಲೆ ನಡೆಯುತ್ತೆ, ಅಲ್ಲೂ ಒಂದು ರಾಮ್ ಭಕ್ತರು ಇರ್ತಾರೆ. ಮಹಾಪ್ರಭುನ ಇದು ಭೋಜನಕ್ಕಂತ ಕರೀತಾರೆ. ಬಟ್ ಅವರು
ಲೀಲೆಯಲ್ಲಿ ಅಷ್ಟು ಮಗ್ನರಾಗಿರ್ತಾರೆ, ರಾಮರ ಲೀಲೆಯಲ್ಲಿ. ಮಹಾಪ್ರಭು ಕೇಳಿದ್ರು, ಸ್ನಾನ ಮಾಡ್ಕೊಂಡು ಬಂದು ಕೇಳಿದ್ರು, ಯಾಕೆ ಇನ್ನೂ ಭೋಜನ ಏನೂ ರೆಡಿ ಆಗಿಲ್ವಾ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ಲಕ್ಷ್ಮಣ ಕಾಡಿಗೆ ಹೋಗಿದ್ದಾನೆ, ಅವನು ಎಲ್ಲ ಸಾಮಾನೆಲ್ಲ ತರ್ತಾನೆ, ಆಗ ಸೀತೆ ಮಾತಾ ಬಂದು ಇದು ಅಡಿಗೆ ಮಾಡಕ್ಕೆ ಶುರು ಮಾಡ್ತಾರೆ ಅಂತ. ಆಗ ಮಹಾಪ್ರಭು ಖುಷಿ ಆಗತ್ತೆ, ಇವರು ಲೀಲೆಯಲ್ಲೇ ಜೀವಿಸ್ತಾ ಇದ್ರು ಅಂತ. ಆಮೇಲೆ ಅವ್ರಿಗೆ ಎಚ್ಚರ ಆಗತ್ತೆ, 3 ಗಂಟೆ ಆಗಿರುತ್ತೆ ಆಲ್ಮೋಸ್ಟ್ ಮಧ್ಯಾಹ್ನ. ಬೇಗ ಅಡುಗೆ ಮಾಡಿ ಮಹಾಪ್ರಭುಗೆ ಅದನ್ನು ನೀಡಿ, ಅವ್ರಿಗೆ ಮನಸ್ಸಿನಲ್ಲಿ ಬೇಜಾರಾಗತ್ತೆ. 2 ವಿಷಯ. ಒಂದು, ಮಹಾಪ್ರಭುಗೆ ಇಷ್ಟು ಲೇಟ್ ಮಾಡಿಬಿಟ್ರಿ ಅಂತ. ಅವರು ಇನ್ನೊಂದು ಏನಂದರೆ, ಅವ್ರು ಅಂದ್ಕೊಂಡ್ರು ಸೀತೆಯನ್ನು ರಾವಣ ಅಪಹರಣ ಮಾಡಿದ್ರು, ಇದನ್ನು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹೆಂಗೆ ಸೀತೆ ಅಷ್ಟೊಂದು ದಿವ್ಯವಾದ ಶರೀರ, ಆ ದಿವ್ಯ ಶರೀರವನ್ನು ಒಂದು ಅಸುರ ಹೇಗೆ ಮುಟ್ಟಬಹುದು ಅಂತ ಮಹಾಪ್ರಭು ಆಗ ಅವ್ರಿಗೆ ಸಮಾಧಾನ ಮಾಡ್ತಾರೆ. ನನ್ನ ಮಾತಿನಲ್ಲಿ ವಿಶ್ವಾಸ ಇಡು, ಸೀತೆಯನ್ನು ಹಾಗೆ ರಾವಣ ಮುಟ್ಟಿಲ್ಲ, ಒಂದು ಛಾಯೆ ಸೀತೆಯನ್ನೇ ತಗೊಂಡು ಹೋಗಿದ್ದಾರೆ ಅಂತ. ಆ ವಿಷಯ ಬಂದು ಮಹಾಪ್ರಭು ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ತಾರೆ. ರಾಮೇಶ್ವರಮಲ್ಲಿ ಒಂದು ಕೂರ್ಮ ಪುರಾಣ ಅಂತ ಒಂದಿರುತ್ತೆ, ಅದನ್ನು ಎಲ್ಲ ಬ್ರಾಹ್ಮಣರು ಅಲ್ಲಿ ಓದ್ತಾ ಇರ್ತಾರೆ. ಅಲ್ಲಿ ಓದ್ತಾ ಇದ್ದಾಗ ಒಂದು ಪ್ಯಾಸೇಜ್ ಬರುತ್ತೆ, ವೇರ್ ಇಟ್ ಇಸ್ ಸೆಡ್, ವೇದವತಿ ಅಂತ ಒಬ್ಬರು ಛಾಯೆ ಸೀತೆಯಾಗಿ ಹೋಗ್ತಾರೆ ಅಂತ. ಸೊ ಇದನ್ನು ನೋಡಿದ ತಕ್ಷಣ ಮಹಾಪ್ರಭು ಅದನ್ನು ತಿರ್ಗಾ ಬರೆದು ಒಂದು ಕಾಪಿ ಮಾಡಿ ಅದನ್ನು ಮಧುರೈ ತನಕ ಹೋಗಿ ಇವ್ರಿಗೆ ನೀಡಿ ಅವ್ರಿಗೆ ಸಮಾಧಾನ ಮಾಡಿ ತಿರ್ಗಾ ಯಾತ್ರೆ ಶುರು ಮಾಡ್ತಾರೆ. ಸೊ ಇದು ಭಗವಂತನ ಭಕ್ತಿ ತನ್ನ ಭಕ್ತರ ಮೇಲೆ. ಆಮೇಲೆ ಕೇರಳಕ್ಕೆ ಬರ್ತಾರೆ. ಕೇರಳದಲ್ಲಿ 2 ವಿಷಯ ನಡೆಯುತ್ತೆ. ಒಂದು, ಆದಿಕೇಶವ್ ದೇವಸ್ಥಾನದಲ್ಲಿ ಬ್ರಹ್ಮ ಸಂಹಿತ 5ನೇ ಚಾಪ್ಟರ್ ಮಹಾಪ್ರಭು ಅದನ್ನು ನೋಡ್ತಾರೆ, ಓದ್ತಾ ಇದ್ದಾರೆ ಅಂತ. ಅದನ್ನು ನಾನು ಒಂದು ಕಾಪಿ ಮಾಡಿಕೊಂಡು ತಗೊಂಡು ಬರ್ತಾರೆ. ಮತ್ತು ಆ ಕೇರಳದಲ್ಲಿ ಅವರ ಸರ್ವೆಂಟ್ ಕಾಲಕೃಷ್ಣ ದಾಸ್ ಅಂತ, ಅವ್ರನ್ನ ಭಟ್ಟ ಹಾರೀಸ್ ಅಂತ ಒಂದು ಟ್ರೈಬಲ್ ಕಮ್ಯುನಿಟಿ ಇತ್ತು. ಆ ಟ್ರೈಬಲ್ ಕಮ್ಯುನಿಟಿ ಆ ಕಾಲಕೃಷ್ಣ ದಾಸನ್ನ ವಶಪಡಿಸಿದ್ರು. ಹೆಂಗೆ? ಹೆಂಗಸರ ಮುಖಾಂತರ ಅವನ್ನ ವಶಪಡಿಸಿದ್ರು. ಸೊ ಭಗವಂತನ ಜೊತೆ ಇದ್ರೂ ಮಾಯಾಶಕ್ತಿ ಅಷ್ಟು ಏನು ಹೇಳ್ಬೋದು, ತುಂಬ ಸ್ಟ್ರಾಂಗ್. ಭಗವಂತನ ಜೊತೆ ಇದ್ದಾನೆ, ಭಗವಂತನ ಜೊತೆ ಇದ್ದು ಮಾಯೆಯಲ್ಲಿ ನಾವು ನಾವು ಸಿಕ್ಕಾಕೊಳ್ಬೋದು ಅಂತ. ಸೊ ಆಗ ಭಗವಂತ ಹೋಗಿ ಆ ಕಾಲಕೃಷ್ಣ ದಾಸನ ಶಿಖಾವನ್ನು ಹಿಡ್ಕೊಂಡು ಬರ್ತಾರೆ, ಕಾಲಕೃಷ್ಣ ದಾಸನ. ಆಮೇಲೆ ಆ ಭಟ್ಟ ಹಾರೀಸ್ ಎಲ್ಲ ಕೋಪಿಸ್ಕೊಳ್ತಾರೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ, ಅವ್ರು ನಮ್ಮ ಮನುಷ್ಯ ಈಗ ನಮ್ಮ ಜೊತೆ ಒಂದಾಗಿದ್ದಾನೆ ಅಂತ. ಆಗ ಮಹಾಪ್ರಭುವನ್ನ ಕೊಲ್ಲಕ್ಕೆ ಆಯುಧಗಳನ್ನು ತಗೊಂಡು ಬರ್ತಾರೆ. ಆದರೆ ಆ ಆಯುಧವನ್ನು ಅವರು ಎಸೆದಾಗ ಅದೆಲ್ಲ ಬೂಮರ್ಯಾಂಗ್ ಆಗಿ ತಿರ್ಗಾ ಅವ್ರನ್ನೇ ಹರ್ಟ್ ಮಾಡಿ ಕೆಲವರೆಲ್ಲ ಸತ್ತು ಹೋದರು. ಇದು ಕೇರಳದಲ್ಲಿ ನಡೆಯಿತು. ಆಮೇಲೆ ಉಡುಪಿಗೆ ಬರ್ತಾರೆ. ಉಡುಪಿಯಲ್ಲಿ ಅಲ್ಲಿರೋ ಸನ್ಯಾಸಿಗಳಿಗೆ ತುಂಬ ವಿನಮ್ರತೆಯಿಂದ ಮಹಾಪ್ರಭು ಕೇಳ್ತಾರೆ, ಜೀವನದ ಗುರಿ ಏನು ಅಂತ. ಅವರು ವರ್ಣಾಶ್ರಮ ಅಂತ ಹೇಳ್ತಾರೆ. ಆಗ ಮಹಾಪ್ರಭು ಶಾಸ್ತ್ರದ ಉಲ್ಲೇಖವನ್ನು ಕೊಟ್ಟು ಅವ್ರು ಹೇಳ್ತಾರೆ, ಇದಲ್ಲ ಜೀವನದ ಗುರಿ, ನಾಮ ಸಂಕೀರ್ತನೆ ಅಂತ. ಸೊ ಆಗ ಅವರು ಒಪ್ಕೊಳ್ತಾರೆ, ನೀವು ಹೇಳಿದ್ದೇ ಸತ್ಯ, ನಾಮ ಸಂಕೀರ್ತನೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಈ ನವವಿಧ ಭಕ್ತಿನೇ ಹೈಯೆಸ್ಟ್. ವರ್ಣಾಶ್ರಮ ಬಂದು ಈ ನವವಿಧ ಭಕ್ತಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಭಗವಂತ ಕೊಟ್ಟಿರೋ ಇದು ಪ್ಲ್ಯಾಟ್ಫಾರ್ಮ್, ಅದನ್ನೇ ಗುರಿ ಅಂತ ನಾವು ಹೇಳಕ್ಕೆ ಆಗಲ್ಲ ಅಂತ ಅವರು ಒಪ್ಕೊಳ್ತಾರೆ. ಅವರು ಪ್ರಭಾವಿತರಾಗ್ತಾರೆ, ಮಹಾಪ್ರಭುವಿನ ಆದೇಶವನ್ನು ತಗೊಂಡು. ಆಮೇಲೆ ಪಂಡ್ರಾಪುರಕ್ಕೆ ಹೋಗ್ತಾರೆ. ಪಂಡ್ರಾಪುರದಲ್ಲಿ ಶ್ರೀರಂಗಪುರಿ ಅಂತ ಚೈತನ್ಯ ಮಹಾಪ್ರಭುವಿನ ಗುರು ಈಶ್ವರಪುರಿಯ ಸಮಾನರಾದ ಶ್ರೀರಂಗಪುರಿ ಅಂತ ಒಬ್ಬರನ್ನ ಭೇಟಿ ಆಗ್ತಾರೆ. ಅಲ್ಲಿ ಅವರ ಮುಖಾಂತರ ಗೊತ್ತಾಗತ್ತೆ ಅವರ ಅಣ್ಣನಾದ ವಿಶ್ವರೂಪ್ ಶಂಕರಾರಣ್ಯ ಅಂತ ಒಂದು ಹೆಸರಲ್ಲಿ ಸನ್ಯಾಸ ತಗೊಂಡು ಅಲ್ಲೇ ಅವರು ಸಮಾಧಿ ಅವರು ಹೊಂದಿದ್ರು ಅಂತ.
ಮತ್ತು ಅಲ್ಲಿ ಸುಮಾರು ದಿನ ವಿಠಲ ರಕುಮಾಯಿದು ದರ್ಶನ ತಗೊಂಡು ಹೊರಡೋ ಮುಂಚೆ ಅಲ್ಲಿ ಸುಮಾರು ಬ್ರಾಹ್ಮಣರು ತುಂಬ ಉತ್ತಮ ಭಕ್ತರಾಗಿದ್ದರು. ಅವರು ಡೈಲಿ ಒಂದು ಕೃಷ್ಣ ಕರ್ಣಾಮೃತ ಅಂತ ಒಂದು ಪುಸ್ತಕವನ್ನು ಓದ್ತಾ ಇದ್ರು. ಅದು ಬಿಲ್ವಾ ಮಂಗಳ್ ಠಾಕೂರ್ ರಚಿಸಿದ್ದು. ತಮಗೆ ಬಿಲ್ವಾ ಮಂಗಳ್ ಠಾಕೂರ್ ಬಗ್ಗೆ ಗೊತ್ತಿದೆ. ಬಿಲ್ವಾ ಮಂಗಳ್ ಠಾಕೂರ್ ಅವರು ಬಂದು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ರು. ಆದರೆ ಒಂದು ಪ್ರಾಸ್ಟಿಟ್ಯೂಟ್ಗೆ ಅಟ್ರಾಕ್ಟ್ ಆಗಿಬಿಟ್ರು. ಒಂದು ದಿನ ಆ ಪ್ರಾಸ್ಟಿಟ್ಯೂಟ್ ಬಿಲ್ವಾ ಮಂಗಳ್ ಠಾಕೂರ್ಗೆ ಹೇಳಿದರು, ನನ್ನ ಹತ್ರ ಇರೋ ಆಕರ್ಷಣೆ, ಇದೇ ಆಕರ್ಷಣೆ ನಿನಗೆ ಕೃಷ್ಣನ ಹತ್ರ ಇದ್ದರೆ ನೀನೀಗ ಶುದ್ಧ ಭಕ್ತನಾಗ್ತಾ ಇರ್ತೀಯ ಅಂತ. ಅದನ್ನು ಕೇಳಿದ ತಕ್ಷಣ ಅವ್ರ ಹೃದಯ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಪ್ರಾಸ್ಟಿಟ್ಯೂಟನ್ನು ಬಿಟ್ಟು ವೃಂದಾವನ ಕಡೆಗೆ ಹೋಗ್ತಾರೆ. ಹೋಗೋ ಸಮಯದಲ್ಲೂ ಆ ಕಾಮ ವಾಸನೆ ಅಷ್ಟಿರುತ್ತೆ. ಅವರು ಸನ್ಯಾಸಿ ರೂಪದಲ್ಲಿ ಹೋಗ್ತಾರೆ. ಒಂದು ಸುಂದರವಾದ ಹುಡುಗಿ ನೋಡ್ತಾರೆ. ಅವಳು ಆ್ಯಕ್ಚುಲಿ ಆಲ್ರೆಡಿ ಮ್ಯಾರಿಡ್ ಟು ಸಂಬಡಿ ಎಲ್ಸ್. ಬಟ್ ಆ ಹುಡುಗಿಯನ್ನು ನೋಡಿ ಅವರು ಆಕರ್ಷಿತರಾಗ್ತಾರೆ. ಆಮೇಲೆ ಅವ್ರಿಗೆ ಮನೆಗೆ ಹೋಗಿ ನನಗೆ ಒಂದು ರಿಕ್ವೆಸ್ಟ್ ಇದೆ ಅಂತ ಕೇಳ್ತಾರೆ. ಇದು ಗಂಡ ಕೇಳ್ತಾನೆ ಏನು ಅಂತ, ನಿಮ್ಮ ಪತ್ನಿ ಜೊತೆ ನಾನು ಸಪ್ರೇಟಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಅವರು ಓಕೆ ಅಂತ ಹೇಳ್ತಾರೆ. ಆಗ ಇವರು ಏನು ಕೇಳ್ತಾರೆ ಅಂದರೆ, ಮಾತೆ ನಂದು ಈ ಕಾಮ ವಾಸನೆ ಅಷ್ಟು ಜಾಸ್ತಿ ಇದೆ, ನಿಮ್ಮದು ಇದು ಹೇರ್ ಪಿನ್ನ ಕೊಡ್ತೀರಾ ಅಂತ ಕೊಡ್ತಾರೆ. ಕೊಟ್ಟು ಅವ್ರ ಕಣ್ಣನ್ನು ತಗೊಂಡ್ಬಿಡ್ತಾರೆ. ಬಿಲ್ವಾ ಮಂಗಳ್ ಠಾಕೂರ್ ಅವ್ರದ್ದೇ ಕಣ್ಣನ್ನು ಪ್ಲಕ್ ಮಾಡಿ ತಗೊಳ್ತಾರೆ. ಯಾಕಂದರೆ ಈ ಕಣ್ಣಿನಿಂದಾನೇ ಯಾವಾಗಲೂ ಕಾಮ ವಾಸನೆ ಬರ್ತಾ ಇದೆ ಅಂತ. ಆಮೇಲೆ ಅವರು ಪರಮ ಭಕ್ತರಾಗ್ತಾರೆ. ಬ್ಲೈಂಡ್ ಆಗಿ ಹೋಗ್ತಾರೆ ವೃಂದಾವನ್ಗೆ ಹೋದಾಗ ಅವ್ರಿಗೆ ಕಣ್ಣು ಇರಲ್ಲ, ಬಟ್ ಕೃಷ್ಣನ ದರ್ಶನ ಡೈಲಿ ಸಿಗ್ತಾ ಇರತ್ತೆ. ಸೊ ಅವರು ಬಿಲ್ವಾ ಮಂಗಳ್ ಠಾಕೂರ್ ಅವ್ರು ರಚಿಸಿರೋ ಪುಸ್ತಕ ಏನು, ಕೃಷ್ಣ ಕರ್ಣಾಮೃತ. ಅದನ್ನು ಕಾಪಿ ಮಾಡಿಕೊಂಡು ಮಹಾಪ್ರಭು ತಿರ್ಗಾ ವಿದ್ಯಾನಗರ್ಗೆ ಬರ್ತಾರೆ. ವಿದ್ಯಾನಗರಲ್ಲಿ ರಾಮಾನಂದ ರಾಯ್ಗೆ ಆ ಪುಸ್ತಕಗಳನ್ನೆಲ್ಲ ತೋರಿಸಿ ತಿರ್ಗಾ ಜಗನ್ನಾಥಪುರಿಗೆ ಹೋಗ್ತಾರೆ. ಸೊ ಇದು ಚೈತನ್ಯ ಲೀಲೆ. ಈಗ ನಾನು ಹೊರಡಬೇಕು, ದಯವಿಟ್ಟು ಕ್ಷಮಿಸಿ. ಏನಾದರೂ ತಪ್ಪು ನನ್ನ ಕಡೆ ಇದ್ದಿದ್ರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ಇದೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ಉದ್ದೇಶ ನಿಮಗೂ ಸುಮಾರು ಜನರಿಗೆ ಚೈತನ್ಯ ಚರಿತಾಮೃತ ಮನೆಯಲ್ಲಿ ಇರಲ್ಲ ಅನ್ಸುತ್ತೆ. ದಯವಿಟ್ಟು ತಗೊಳ್ಳಿ. ಇಟ್ ಈಸ್ ಸೋ ಸ್ವೀಟ್. ಒಂದೊಂದು ಲೀಲೆ ಓದೋಕ್ಕೆ ನೀವು ಓದ್ತಾನೆ ಇರ್ಬೋದು ಎಷ್ಟು. ಸೊ ದಯವಿಟ್ಟು ತಗೊಳ್ಳಿ. ಪ್ರಭುಪಾದರಿಗೂ ತುಂಬ ಅಷ್ಟು ಕಷ್ಟಪಟ್ಟು ಬರೆದಿದ್ದಾರೆ. ಅವರ ಶಿಷ್ಯರು 2 ತಿಂಗಳಲ್ಲಿ ಇದನ್ನು ಪ್ರಿಂಟ್ ಮಾಡಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲ ತಗೊಳ್ಬೇಕಂತ ನಮ್ಮ ವಿನಂತಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದಂತಹ ಹರಿದೇವ್ ಕೃಷ್ಣದಾಸ್ ಪ್ರಭುಗಳು ಸಾಕಷ್ಟು ವಿವರವನ್ನು ನಮಗೆ ಸೌತ್ ಇಂಡಿಯನ್ ಫಾಸ್ಟ್ ಟೈಮ್ಸ್ ಚೈತನ್ಯ ಮಹಾಪ್ರಭುಗಳನ್ನು ನೀಡಿದ್ದಾರೆ. ನಾವು ಅವ್ರಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಧನ್ಯವಾದ ಅರ್ಪಣೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ